ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ರೀಡಿಂಗ್ ಬಂದುಬಿಟ್ಟು 2025 ನೆಕ್ಸ್ಟ್ ಇಯರ್ನ ರೀಡಿಂಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇನ್ನೂ 3-4 months ಲೆಫ್ಟ್ ನೆಕ್ಸ್ಟ್ ಇಯರ್ ಬರೋಕೆ. ಸೊ ಐ ಥಾಟ್ ಇಫ್ ದಿಸ್ ವಿಡಿಯೋ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ನಾನು ಜನರಲ್ ರೀಡಿಂಗ್ ಮಾಡ್ತಾ ಇರೋದು ಗೈಸ್. ಸೊ ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಇಟ್ಸ್ ನಾಟ್ ಪರ್ಸ್ನಲ್ ರೀಡಿಂಗ್. ಸೊ ನಿಮ್ಮ ಜೊತೆ ಏನೇನು ರೆಸೊನೇಟ್ ಆಗ್ತದೆ ಅದನ್ನು ಮಾತ್ರ ತೊಗೊಳ್ಳಿ, ಗೈಡೆನ್ಸ್ ಮೆಸೇಜ್ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ರೀಡಿಂಗಲ್ಲಿ ಏನೇನು ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಅನ್ನೋದು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಏನಿದೆ ಅದನ್ನು ಚೂಸ್ ಮಾಡ್ಕೋಬೇಕು. ಓಕೆ, ಸೊ ಪೈಲ್ 1 ಪೈಲ್ 2 ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಎದರಿಂದ ಶುರು ಆಗ್ತಿದೆ ಆ ಪೈಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಪೈಲ್ ರೀಡಿಂಗ್ಸ್ ನಿಮಗೋಸ್ಕರ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾನಿವತ್ತು ನಿಮಗೆ ಕರಿಯರ್ಗೋಸ್ಕರ ಫಸ್ಟ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೆಲ್ತ್ ರಿಲೇಟೆಡ್ 2025 ನಿಮ್ಮ ಕರಿಯರ್ ಬಗ್ಗೆ ಆ್ಯಂಡ್ ನಿಮ್ಮ ಹೆಲ್ತ್ ಬಗ್ಗೆ ಆ್ಯಂಡ್ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ ರೀಡಿಂಗ್ ಇರುತ್ತೆ. ಸೇಮ್ ಪೈಲ್ 2ದಲ್ಲೂ ಅಷ್ಟೇ ಕರಿಯರ್, ಲವ್ ಆ್ಯಂಡ್ ಕರಿಯರ್, ಹೆಲ್ತ್ ಆ್ಯಂಡ್ ಲವ್ ರಿಲೇಷನ್ಶಿಪ್. ಸೊ ಈ 3 ಟಾಪಿಕ್ಸ್ನ ತೊಗೊಂಡು ನಾನು 2025 ಏನು ಎನರ್ಜೀಸ್ ಇದ್ದಾವೆ, ಏನು ಟ್ಯಾರೋ ಹೇಳ್ತಾ ಇದೆ, ಅಥವಾ ಏನು ಏಂಜಲ್ ಗೈಡೆನ್ಸ್ ಬರ್ತಾ ಇದೆ, ಏನು ಕ್ರಿಸ್ಟಲ್ ಮೆಸೇಜಸ್ ಬರ್ತಾ ಇದೆ, ಕ್ರಿಸ್ಟಲ್ ಏಂಜಲ್ ಮೆಸೇಜ್, ಆ್ಯಂಡ್ ಇಲ್ಲಿ ಲವ್ ನೋಟ್ಸ್ ಆ್ಯಂಡ್ ಆಲ್ಸೋ ಲವರ್ಸ್ ನೋಟ್ ಆ್ಯಂಡ್ ಈ ಥರ ಟ್ಯಾರೋ, ಎವ್ರಿಥಿಂಗ್ ಐ ಆಮ್ ಟೇಕಿಂಗ್ ಇನ್ ಲವ್ ರಿಲೇಷನ್ಶಿಪ್. ಓಕೆ, ಸೊ ಈ ರೀಡಿಂಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ಲಾಂಗ್ ಆಗಬಹುದು. ಸೊ ಜಸ್ಟ್ ಫಾರ್ ಯುವರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಥವಾ ನಾಲೆಡ್ಜ್ ಪರ್ಪಸ್ ನೀವು ಈ ವಿಡಿಯೋನ ನೋಡಬಹುದು. ಇಲ್ಲಿ ಪೈಲ್ 1 ಪೈಲ್ 2 ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಗೇನ್. ಸೊ ಪ್ಲೀಸ್ ನಿಮ್ಮ ಪೈಲ್ ಯಾವುದ್ರಲ್ಲಿದೆ, ಲೈಕ್ ನಿಮ್ಮ ಲೆಟರ್ ಯಾವುದ್ರಲ್ಲಿ ಬರ್ತಾ ಇದೆ, ಹೆಸರಿನ ಫಸ್ಟ್ ಲೆಟರ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ಪೈಲ್ 2 ರೀಡಿಂಗ್ಸ್ ನಾನು ಆಮೇಲೆ ಮಾಡ್ತೇನೆ, ಹಾಗಾಗಿ ಇದನ್ನು ಸ್ವಲ್ಪ ಸೈಡ್ ಇಟ್ಬಿಡ್ತೇನೆ. ಸೊ ಯು ಕ್ಯಾನ್ ಜಸ್ಟ್ ಪ್ರೇ ಇನ್ ಯುವರ್ ಹಾರ್ಟ್, ಪ್ಲೀಸ್ ಯೂನಿವರ್ಸ್, ನಾನು ನನ್ನ ರೀಡಿಂಗ್ಸ್ ನೋಡ್ತಾ ಇದ್ದೀನಿ, ಪ್ಲೀಸ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ದ ರೀಡಿಂಗ್ಸ್ ಅಥವಾ ಗಿವ್ ಮಿ ದ ಪ್ರಾಪರ್ ಮೆಸೇಜಸ್ ಅಂತ ನೀವು ಪ್ರೇ ಮಾಡ್ಕೋಬಹುದು. ಸೊ ಪೈಲ್ 1 ರೀಡಿಂಗ್ ಈಗ ಶುರು ಮಾಡೋಣ. ಫಸ್ಟು ನಾನು ಕರಿಯರ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಅದಾದ ನಂತರ ಹೆಲ್ತ್, ಅದಾದ ನಂತರ ಲವ್ ರಿಲೇಷನ್ಶಿಪ್. ಸೊ ಕರಿಯರ್ಗೋಸ್ಕರ ಏನು ಮೆಸೇಜ್ ಬರ್ತಿದೆ ಅನ್ನೋದು ನೋಡೋಣ 2025. ಸೊ ಟ್ಯಾರೋದಲ್ಲಿ ನನಗೆ ಫಸ್ಟ್ ಕಾರ್ಡ್ ಬಂದಿರೋದು ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ 2025 ಏನು ಮೆಸೇಜ್ ಬರ್ತಿದೆ ಟ್ಯಾರೋದಲ್ಲಿ ಅನ್ನೋದು ಪೇಜ್ ಆಫ್ ಪೆಂಟಿಕಲ್ಸ್. ಸೊ ತುಂಬ ಜನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಫೈನಾನ್ಷಿಯಲಿ ಏನೋ ಇನ್ವೆಸ್ಟ್ ಮಾಡಬೇಕು ಅಂತ ನೀವು 2025 ಪ್ಲ್ಯಾನ್ ಮಾಡ್ತೀರಾ. ಆ್ಯಂಡ್ ದೇರ್ ಆರ್ ಸಮ್ ಕೈಂಡ್ ಆಫ್ ನೀವು ಯಾರಿಗೂ ದುಡ್ಡು ಕೊಡೋದಿರ್ಬೋದು ಅಥವಾ ನಿಮಗೆ ಯಾರೋ ದುಡ್ಡು ಕೊಡೋದಿರ್ಬೋದು. ಫೈನಾನ್ಷಿಯಲ್ ಸ್ಟಫ್ಸಲ್ಲಿ ನಿಮಗೆ ಒಂದು ರೇನ್ ಆಗುತ್ತೆ ಅಂತ ಹೇಳ್ಬೋದು, ಅಥವಾ ನೀವು ಕ್ಲಿಯರ್ ಮಾಡ್ತಾ ಇದ್ದೀರಾ ಯಾರ್ಯಾರಿಗೇನೇನೋ ಮೈನಸ್ ಇತ್ತು, ಲೈಕ್ ಕೊಡೋ ಬ್ಯಾಲೆನ್ಸ್ ಅಮೌಂಟ್ ಇತ್ತು, ಅದೆಲ್ಲ ನೀವು ಕ್ಲಿಯರ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಒಂದು ಸಮಥಿಂಗ್ ನ್ಯೂ ಚಾಪ್ಟರ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ ಯುವರ್ ಕರಿಯರ್ ಅಂತ ಹೇಳ್ಬೋದು. ಆ್ಯಂಡ್ ಯುವರ್ ಇನ್ವೆಸ್ಟಿಂಗ್ ಸಮಥಿಂಗ್ ಇನ್ ಯುವರ್ ಕರಿಯರ್ ಅಂತ ಹೇಳ್ಬೋದು. ತುಂಬ ಜನ ಹೊಸ ಪ್ರಾಜೆಕ್ಟ್ಸ್ ಮಾಡ್ತಿರ್ಬೋದು, ಹೊಸ ಜಾಬಲ್ಲಿ ಹೋಗ್ತಾ ಇದ್ದೀರಾ, ಹಳೆಯದನ್ನು ಬಿಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಸಮಥಿಂಗ್ ಓಲ್ಡ್ ಸ್ಟಫ್ನ ಬಿಟ್ಟು ನ್ಯೂ ಸ್ಟಫ್ಸ್ನ ನೀವು ತೊಗೋತಾ ಇರೋದು ಅಥವಾ ಕೆಲಸ ಮಾಡ್ತಾ ಇರೋದು, ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಆ್ಯಂಡ್ ಯು ಆರ್ ಲರ್ನಿಂಗ್ ಸಮ್ ನ್ಯೂ ಸ್ಟಫ್ಸ್ ಅಂತಲೂ ಹೇಳ್ತೀವಿ 2025. ಮೇ ಬಿ ಅದರಲ್ಲೂ ಇನ್ವೆಸ್ಟ್ಮೆಂಟ್ ಕಲಿಯೋಕ್ಕೋಸ್ಕರನೇ ಯು ಆರ್ ಪುಟಿಂಗ್ ಸಮ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್, ಆ್ಯಂಡ್ ಅದು ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ. ಸೊ ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಓಕೆ, ಸೊ ಕರಿಯರಲ್ಲಿ ಫೈನಾನ್ಷಿಯಲ್ ಸ್ಟಫಲ್ಲಿ ಸ್ಪೆಷಲಿ ನಾನು ಹೇಳಬೇಕು ಅಂದರೆ ಐ ಥಿಂಕ್ ಗ್ರೋತ್ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಯಾಕಂದರೆ ಪೆಂಟಿಕಲ್ಸ್ ಕಾರ್ಡ್ಸ್ ಇಸ್ ವೆರಿ ಗುಡ್ ಫಾರ್ ಕರಿಯರ್ ರೀಡಿಂಗ್ಸ್ಗೆಲ್ಲ ತುಂಬ ಒಳ್ಳೆಯ ಒಂದು ಕಾರ್ಡ್ ಅಂತ ಹೇಳ್ಬೋದು. ಸೊ 2025 ಡೆಫಿನೆಟ್ಲಿ ಫೈನಾನ್ಷಿಯಲಲ್ಲಿ ನೀವು ಒಂದು ಸ್ಟೇಬಲ್ ಇರುತ್ತೆ ನಿಮ್ಮದು ಅಂತ ಹೇಳ್ಬೋದು. ಆ್ಯಂಡ್ ಐ ಥಿಂಕ್ ಯಾರಿಗೂ ಕೊಡೋರಿಗೆ ಕೊಡ್ತಾ ಇದ್ದೀರಾ, ದಟ್ ಈಸ್ ಅ ಮೇಜರ್ ಥಿಂಗ್ ಐ ಆಮ್ ಗೆಟಿಂಗ್ ಹಿಯರ್. ಆ್ಯಂಡ್ ಕ್ಲಿಯರಿಂಗ್ ಸಮ್ ಸ್ಟಫ್ಸ್, ಯಾರ್ಯಾರಿಗೆ ಏನೇನು ಕ್ಲಿಯರ್ ಮಾಡೋದಿತ್ತು ಅಥವಾ ಏನೋ ಪರ್ಚೇಸ್ ಮಾಡ್ಕೊಳ್ಳೋದಿತ್ತು, ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಆಲ್ಸೋ ಯು ಆರ್ ಟ್ರಾವೆಲಿಂಗ್ ಆಲ್ಸೋ. ಟ್ರಾವೆಲಿಂಗ್ ಚಾನ್ಸಸ್ ಜಾಸ್ತಿ ಇದೆ ನೆಕ್ಸ್ಟ್ ಇಯರಲ್ಲಿ ನಿಮಗೆ, ಲೈಕ್ 2025 ಕೆಲಸದ ರಿಲೇಟೆಡ್ ಆಗಿರ್ಬೋದು, ಹಾಗೆ ಹೀಗೆ ಅಂತ ಕಾಣಿಸ್ತದೆ. ಆ್ಯಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ಕಾರ್ಡ್, ಪೆಂಟಿಕಲ್ಸಲ್ಲಿ ತುಂಬ ಕಾರ್ಡ್ಸ್ ಇರ್ತವೆ. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಸಮಥಿಂಗ್ ನ್ಯೂ ಚಾಪ್ಟರ್
ಚಾಪ್ಟರ್ ಇಸ್ ಓಪನಿಂಗ್ ಇನ್ ಯುವರ್ ಲೈಫ್ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಂಡ್ ಅದರಲ್ಲಿ ನಿಮ್ಮ ಎಫರ್ಟ್ಸ್ ಇದೆ, ಯು ಆರ್ ಪುಟ್ಟಿಂಗ್ ದ ಎಫರ್ಟ್ಸ್ ಇನ್ ದಟ್ಸ್ ವೈ. ಓಕೆ, ಸೊ ಕರಿಯರಲ್ಲಿ ಡೆಫಿನೆಟ್ಲಿ ಒಂದು ಗ್ರೋತ್ನ ನೀವು ನೋಡ್ಬೋದು 2025 ಫೈನಾನ್ಷಿಯಲಿ ಪ್ರಾಬ್ಲಮಲ್ಲಿರೋರಿಗೆ ಫೈನಾನ್ಷಿಯಲಿ ನಿಮಗೆ ಸ್ವಲ್ಪ ನೀವು ನೋಡ್ತೀರಾ, ಇಂಪ್ರೂವ್ಮೆಂಟು ಆಗೋದನ್ನ ನೀವು ನೋಡ್ತೀರಾ ಅಂತ ಹೇಳ್ಬೋದು. ಹಾಗೆ ಏಂಜಲ್ಸ್ ಗೈಡೆನ್ಸ್ನ ಮೆಸೇಜ್ನ ನಾನು ಒರಾಕಲ್ ಕಾರ್ಡಲ್ಲಿ ಚೆಕ್ ಮಾಡೋದಕ್ಕೆ ರೀಕನ್ಸಿಡರ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಇಯರಲ್ಲಿ ನಿಮಗೆ ಏನು ಮೆಸೇಜ್ ಅಪ್ಪ ಅಂದರೆ ಏಂಜಲ್ಸ್ ಕಡೆಯಿಂದ ನೀವೇನಾದರೂ ಒಂದು ಡಿಸಿಷನ್ಸ್ ತೊಗೋತಾ ಇದ್ದೀರಾ ಅಂದರೆ ಸ್ವಲ್ಪ ಅದನ್ನು ರೀಕನ್ಸಿಡರ್ ಮಾಡಿ. ಇನ್ಸ್ಟೆಂಟಾಗಿ ಇಮಿಡಿಯೇಟಾಗಿ ಯಾವುದಕ್ಕೂ ಒಪ್ಕೊಳ್ಳೋಕೆ ಹೋಗಬೇಡಿ. ಇಫ್ ಯು ಆರ್ ಮೇಂಟೈನಿಂಗ್ ಸಮ್ ಕೈಂಡ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಅಥವಾ ನಿಮ್ಮ ಪ್ರಯಾರಿಟೀಸ್ ಇದ್ದಾವೆ ಅಂದರೆ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ರೀಕನ್ಸಿಡರ್ ಮಾಡಿ. ಅಥವಾ ಯು ವಿಲ್ ಬಿ ಟೇಕಿಂಗ್ ಸಮ್ ಎಮರ್ಜೆನ್ಸಿದಲ್ಲಿ ಯಾವುದೋ ಒಂದು ಓಕೆ ಮನಿ ಬೇಕು ಅಂತಲೇ ಯಾವುದೋ ಡಿಸಿಷನ್ ತೊಗೋತಿದ್ದೀರಾ, ಬಟ್ ಅದು ಆಮೇಲೆ ಹೋಗ್ಬಿಟ್ಟು ನಿಮಗೆ ತ್ರಾಸ ಆಗ್ಬೋದು. ಸೊ 2025 ಒಂದು ಮೆಸೇಜ್ ನಾನು ತೊಗೊಂಡಿರೋದು. ಹಾಗಾಗಿ ಎನಿಥಿಂಗ್ ಯು ವಿಲ್ ಡೂ ಮೇಕ್ ಶ್ಯೂರ್ ದಟ್ ಟು ರೀಕನ್ಸಿಡರ್, ಇನ್ನೊಮ್ಮೆ ಡಬಲ್ ಚೆಕ್ ಮಾಡಿ, ಅಥವಾ ಇಫ್ ಯು ಆರ್ ಕನ್ಫರ್ಮ್ ಓನ್ಲಿ ಗೋ ಫಾರ್ ಇಟ್ ಅಂತ ಹೇಳ್ಬೋದು. ಓಕೆ, ಕರಿಯರ್ಗೋಸ್ಕರ ನನಗೆ ಕ್ರಿಸ್ಟಲ್ ಏಂಜಲ್ಸ್ ಕಡೆಯಿಂದ ಮೆಸೇಜ್ ಬರ್ತಿರೋದು ನಿಮಗಾಗಿ. ಸ್ಟೇ ಸ್ಟ್ರಾಂಗ್ ಇನ್ ಯೋರ್ ಫೇತ್ ಆ್ಯಂಡ್ ನೀವು ವೀಕ್ ಆಗಬಾರ್ದು. ಮೇ ಬಿ ಚಾನ್ಸಸ್ ಇದ್ದಾವೆ ಲೈಫಲ್ಲಿ, ಲೈಕ್ ಇನ್ವೆಸ್ಟ್ ಮಾಡೋ ಟೈಮಲ್ಲಿ ಭಯ ಆಗ್ಬೋದು, ಅಥವಾ ಏನೋ ಒಂದು ಡಿಸಿಷನ್ ತೊಗೊಳ್ಳೋ ಟೈಮಲ್ಲಿ ನಿಮಗೆ ಸ್ವಲ್ಪ ಟೆನ್ಷನ್ ಆಗ್ತಿರ್ಬೋದು. ಸೊ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಇನ್ ಯೋರ್ ಫೇತ್. ನಿಮಗೆ ನಂಬಿಕೆ ಇರಬೇಕು ಆ್ಯಂಡ್ ನೀವು ಸ್ಟ್ರಾಂಗ್ ಆಗಿರಬೇಕು, ನೀವೇನು ಮಾಡ್ತಿದ್ದೀರಾ ಅದು ಸರಿ ಇದೆ ಅಂತ. ಅ ಪಾಸಿಟಿವ್ ಔಟ್ಕಮ್ ಇಸ್ ಡಿಪೆಂಡೆಂಟ್ ಆನ್ ಯುವರ್ ಕೀಪಿಂಗ್ ಅ ಪಾಸಿಟಿವ್ ಮೈಂಡ್ ಸೆಟ್. ಸೊ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು, ನೀವು ಪಾಸಿಟಿವ್ ಆಗಿದ್ದರೆ, ನಿಮ್ಮ ಎನರ್ಜಿ ಪಾಸಿಟಿವ್ ಆಗಿ ಇಟ್ಟಿದ್ರೆ ಡೆಫಿನೆಟ್ಲಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಪಾಸಿಟಿವ್ ಔಟ್ಕಮ್ಗೋಸ್ಕರ. ಸೊ ನಿಮ್ಮ ಮೈಂಡ್ ಸೆಟ್ ಪಾಸಿಟಿವ್ ಆಗಿ ಇಟ್ಕೊಂಡಿರಿ. ನೀವೇನೇ ಮಾಡಿ ನೆಕ್ಸ್ಟ್ ಇಯರಲ್ಲಿ ಬಿ 100% ಶ್ಯೂರ್ ಅಬೌಟ್ ದ್ಯಾಟ್ ಥಿಂಗ್ಸ್ ಅಂತ ಮೆಸೇಜ್ ನಿಮಗೆ ಬರ್ತಾ ಇದೆ. ಸೊ ದಿಸ್ ಈಸ್ ಯುವರ್ ಕರಿಯರ್ ರೀಡಿಂಗ್. ಆ್ಯಂಡ್ ಕಮಿಂಗ್ ಟು ಯುವರ್ ಹೆಲ್ತ್, 2025 ನಿಮ್ಮ ಹೆಲ್ತ್ಗೋಸ್ಕರ ಏನು ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ. ಟೆನ್ಷನ್ ಮಾಡ್ಕೋಬೇಡಿ, ಐ ವಿಲ್ ಗಿವ್ ಯು ಕ್ಲಾರಿಟಿ. ಫಸ್ಟ್ ಕಾರ್ಡ್ ಬರ್ತಾ ಇದೆ 8 ಆಫ್ ಸಾರ್ಟ್ಸ್. ಏಂಜಲ್ ಗೈಡೆನ್ಸ್ ಮೆಸೇಜ್ ಬರ್ತಾ ಇದೆ ಇಂಪ್ರೂವಿಂಗ್ ಹೆಲ್ತ್. ಇದ್ರ ಜೊತೆಗೆ ನನಗೆ ಕಾರ್ಡ್ ಶಫಲ್ ಮಾಡ್ತಾ ಇನ್ನೊಂದು ಕಾರ್ಡ್ ಸಿಕ್ಕಿತ್ತು, ದಟ್ ಈಸ್ ಬಿಗ್ ಹ್ಯಾಪಿ ಚೇಂಜಸ್ ಆ್ಯಂಡ್ ಪ್ಯಾಷನ್ ಆ್ಯಂಡ್ ಪರ್ಪಸ್. ಓಕೆ, ಸೊ ದೀಸ್ ಆರ್ ದ ಕಾರ್ಡ್ಸ್ ನನಗೆ ಸಿಕ್ಕಿರೋದು ನಿಮ್ಮ ಹೆಲ್ತ್ಗಾಗಿ. ಓಕೆ, ಸೊ ಗೈಸ್ ಐ ಥಿಂಕ್ ತುಂಬ ಸ್ಟ್ರೆಸ್ ತಗೊಳ್ತಿರೋದ್ರಿಂದ ಅಥವಾ ತುಂಬ ಪ್ರೆಷರ್ ಇರೋದ್ರಿಂದ ಎನಿಥಿಂಗ್ ಏನೋ ಒಂದು ಪ್ರೆಷರ್ ಇದೆ, ಹಾಗಾಗಿ ಹೆಲ್ತಲ್ಲಿ ಸ್ವಲ್ಪ ನೀವು ಒಂದು ಅಪ್ ಡೌನ್ಸ್ ನೋಡ್ತೀರಾ ಅಂತ ಕಾಣಿಸ್ತಾ ಇದೆ. ಬಟ್ ದಟ್ಸ್ ವೈ ಏಂಜಲ್ಸ್ ಮೆಸೇಜಸ್ ಆರ್ ಕಮ್ಮಿಂಗ್ ಹಿಯರ್, ಇಂಪ್ರೂವಿಂಗ್ ಹೆಲ್ತ್. ಸೊ ನೆಕ್ಸ್ಟ್ ಇಯರಲ್ಲಿ ಹೆಲ್ತ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡೋದು ಒಳ್ಳೆಯದು ಅಂತ ಮೆಸೇಜ್ ಬರ್ತಾ ಇದೆ. ಬಿಗ್ ಹ್ಯಾಪಿ ಚೇಂಜಸ್. ಸೊ ಐ ಥಿಂಕ್ there will be some kind of big happy changes if you will start improving your health na improve ಮಾಡ್ತಾ ಹೋಗ್ತಾ ನೀವೇ ನೋಡ್ತೀರಾ some kind of changes na ನೀವು ನೋಡ್ತೀರಾ. that is, I show you the card. This card also represents some kind of healing also. Okay, so you'll nodi ನೀವು big happy changes, like you will never know what is happening, something like that. big happy changes ನಿಮ್ಮ ಹೆಲ್ತಲ್ಲಿ ನೀವು ನೋಡ್ತೀರಾ. ಇನ್ ಕೇಸ್ ಯಾರಾದರೂ ತುಂಬ ಆಲ್ರೆಡಿ ಇವಾಗ 2024 ಇದೇ ವರ್ಷದಿಂದ ನಿಮಗೇನೋ ಒಂದು ಹೆಲ್ತ್ ಇಶ್ಯೂ ಇದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಇಯರ್ ನೀವು ಅದನ್ನು ಕ್ಲೀನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋದರೆ, ಡ್ರಿಂಕ್ ಲಾಟ್ಸ್ ಆಫ್ ವಾಟರ್ ಅಂತೀನಿ, ವಾಟರ್ ಥೆರಪಿ ಅದು ಇದು ವಾಟರ್ ಟೆಕ್ನಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಡೆಫಿನೆಟ್ಲಿ ದ್ಯಾಟ್ ವಿಲ್ ಹೆಲ್ಪ್ ಯು ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಹೆಲ್ತಲ್ಲಿ ನೀವು ಚೇಂಜಸ್ ನೋಡ್ತೀರಾ. ಮೇನ್ಲಿ ಲೈಕ್ ಏನಾದರೂ ತುಂಬ ಮೇಜರ್ ಹೆಲ್ತ್ ಇಶ್ಯೂಸ್ ಇದೆ, ಕಮ್ಮಿ ಆಗ್ತಾ ಇಲ್ಲ ಅಂತ ಇದ್ದರೆ ಅದು ಕಮ್ಮಿ ಆಗುತ್ತೆ, ವೆರಿ ಸೂನ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. 8 ಆಫ್ ಸಾರ್ಟ್ಸ್ ಇರೋದ್ರಿಂದ ಇಲ್ಲಿ ಮೇ ಬಿ ಕೈಂಡ್ ಆಫ್ ಕೋಪ, ಆ್ಯಂಗರು ನನಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಆ್ಯಂಗರ್ ಏನಾದರೂ ಒಬ್ಬೊಬ್ರಿಗೆ ಜಾಸ್ತಿ ಇದೆ ಅಂದರೆ ಐ ಥಿಂಕ್ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಆ್ಯಂಗರ್. ಸೊ ಮೆಡಿಟೇಷನ್ ಮಾಡಿ, ಅದಕ್ಕೆ ಯು ವಿಲ್ ಬಿಕಮ್ ಕಾಮ್. ಸೊ ಐ ಥಿಂಕ್ ಮೆಡಿಟೇಷನ್ ವಿಲ್ ಹೆಲ್ಪ್ ಯು. ಆದರೆ ನೆಕ್ಸ್ಟ್ ಇಯರ್ ನೀವು ಮೆಡಿಟೇಷನ್ ಮಾಡೋದು ಇವಾಗೇ ಶುರು ಮಾಡಿ, ನೆಕ್ಸ್ಟ್ ಇಯರ್ಗೋಸ್ಕರ ವೆಯ್ಟ್ ಮಾಡಬೇಡಿ. ಆ್ಯಂಡ್ ಪ್ಯಾಷನ್ ಆ್ಯಂಡ್ ಪರ್ಪಸ್ ಬರ್ತಿರೋದ್ರಿಂದ ಐ ಥಿಂಕ್ ಹೆಲ್ತಲ್ಲಿ ನಿಮ್ಗೇನು ಇಷ್ಟ, ನೀವು ಜಾಸ್ತಿ ಲೈಕ್ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ನಿಮ್ಮ ಪ್ಯಾಷನ್ ಏನಿದೆ, ನಿಮ್ಮ ಲೈಫಿನ ಪರ್ಪಸ್, ಎಲ್ರಿಗೊಂದು ಪರ್ಪಸ್ ಇದ್ದೇ ಇರುತ್ತೆ. ಸೊ ಆ ಥರ ನಿಮ್ಮದೇನಿದೆ ಅದ್ರ ಕಡೆ ಗಮನ ಕೊಡಿ, ಅದ್ರ ಮೇಲೆ ವರ್ಕ್ ಮಾಡಿ. ಓಕೆ, ಯುವರ್ ಎಂಥೂಸಿಯಾಸಮ್ ಗಿವ್ಸ್ ಯು ಎನರ್ಜಿ ಆ್ಯಂಡ್ motivation to work on a meaningful project that is dear to your heart. ಸೊ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದಂತಹ ಕೆಲಸ
ಅಥವಾ ಸಮಥಿಂಗ್ ಏನೋ ಪ್ರಾಜೆಕ್ಟ್ ವಾಟ್ ಎವರ್ ಇಟ್ ಈಸ್, ನೀವೇನೋ ಅಂತಿದ್ದೀರಲ್ಲ, ಅದನ್ನು ಮೋಟಿವೇಶನ್ ಆಗಿ ತೊಗೊಳ್ಳಿ. ಅದನ್ನು ಒಳ್ಳೆ ರೀತಿಯಿಂದ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡಿ. ಐ ಥಿಂಕ್ ದಟ್ ವಿಲ್ ಆಲ್ಸೋ ಹೆಲ್ಪ್ ಅಂತ ಕಾಣಿಸ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ತುಂಬ ಹೆಲ್ತ್ ಇಶ್ಯೂ ಇದೆ ಅಂದ್ಕೊಳ್ಳಿ, ಬಟ್ ಅವರಿಗೆ ಒಂದು ಸೀರಿಯಲು ಅಥವಾ ಒಂದೇನೋ ಕಾಮಿಡಿ ಶೋನು ಅಥವಾ ಏನೋ ಒಂದು ಸೀರೀಸ್ ಇದೆ, ಅದು ನೋಡೋಕೆ ತುಂಬ ಇಷ್ಟ, ಅದು ನಾವು ನೋಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಬಿಕಾಸ್ ದ್ಯಾಟ್ ಆ ಪರ್ಸನಿಗೆ ಅದು ಇಷ್ಟ ನೋಡೋಕೆ. ಸೊ ಅವ್ರು ಅದನ್ನು ನೋಡ್ತಾ ಇದ್ದಾರೆ ಅಂದ್ಕೊಳ್ಳಿ, ದೇ ವಿಲ್ ಫೀಲ್ ರಿಲ್ಯಾಕ್ಸ್, ದೇ ವಿಲ್ ಫೀಲ್ ಹ್ಯಾಪಿ, ದೇ ವಿಲ್ ಫೀಲ್ ಓಕೆ ಅಂತ. ನಮಗೇನೋ ಬೇಕು ಅಂತ ಇದ್ದಾಗ ಅದು ನಮಗೆ ಸಿಗ್ತಾ ಇದೆ ಅಂದರೆ ನಮಗೆ ಒಂಥರ ಖುಷಿ ಆಗುತ್ತೆ, ರೈಟ್? ಸೊ ದಟ್ಸ್ ವೈ ಈ ಕಾರ್ಡ್ಸ್ ನಿಮಗೆ ಬರ್ತಾ ಇರೋದು. ನಿಮಗೇನು ಇಷ್ಟ ಇದೆ ಅದ್ರ ಕಡೆನೂ ಗಮನ ಕೊಡಿ, ಅದ್ರ ಮೇಲೆ ವರ್ಕ್ ಮಾಡಿ. ನೋ ಮ್ಯಾಟರ್ ವಾಟ್ ಈಸ್ ದ್ಯಾಟ್. ಆ ಸಿಂಪಲ್ ಥಿಂಗ್, ಡ್ರಾಯಿಂಗ್ ಮಾಡೋದೇ ನಿಮ್ಗೆ ಇಷ್ಟ ಇರ್ಬೋದು, ಅಥವಾ ಯಾವುದೋ ಹಾಡು ಕೇಳೋಕ್ಕೆ ನಿಮಗೆ ಇಷ್ಟ ಇರ್ಬೋದು, ವಾಕಿಂಗ್ ಹೋಗೋದು ಇಷ್ಟ ಇರ್ಬೋದು, ನೇಚರಲ್ಲಿ ಸ್ವಲ್ಪ ಕುಂತು ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಇರ್ಬೋದು, ಎನಿಥಿಂಗ್, ಫಿಶಿಂಗ್ ಮಾಡೋದಿರಲಿ, ವಾಟ್ ಎವರ್ ಯು ಲೈಕ್, ಅದ್ರ ಕಡೆ ಸ್ವಲ್ಪ ಟೈಮ್ ಕೊಡಿ, ಎನರ್ಜಿ ಅಲ್ಲಿ ನಿಮ್ಮದು ಇನ್ವೆಸ್ಟ್ ಮಾಡಿ, ಆ್ಯಂಡ್ ಯು ವಿಲ್ ಸಿ ಯುವರ್ ಹೆಲ್ತ್ ವಿಲ್ ಬಿ ಫೈನ್ ಆ್ಯಕ್ಚುಲಿ. ಸೊ 8 ಆಫ್ ಸಾರ್ಟ್ಸ್ ನನಗೆ ಮೇನ್ ಬರ್ತಿರೋದ್ರಿಂದ ತುಂಬ ನೆಗೆಟಿವ್ ಥಿಂಕಿಂಗ್ ಇದ್ದಾವೆ ಅಂತ ಕಾಣಿಸ್ತದೆ, ಅಥವಾ ನಿಮ್ಮ ಹೆಲ್ತ್ ಸ್ವಲ್ಪ ಕೆಡ್ತಾ ಇರೋದ್ರಿಂದ ನೀವು ತುಂಬ ನೆಗೆಟಿವ್ ಆಗಬಹುದು. ಲೈಕ್ ಓಕೆ ನನಗೇನಾಗ್ಬಿಡುತ್ತೋ, ತುಂಬ ಇದು ಅದು ಅಂತ. ಸೊ ಮನೇನೂ ಕ್ಲೀನ್ ಇಟ್ಕೊಳ್ಳಿ ಆದಷ್ಟು ಅಂತ ಹೇಳ್ತೀನಿ. ವೆರೆವರ್ ಯು ಆರ್ ಸ್ಟೇಯಿಂಗ್, ಆ ಎನರ್ಜಿ ಅಷ್ಟು ಸ್ಪೇಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಬರ್ತಾಯಿದೆ. ಸೊ ಅದನ್ನು ಆದಷ್ಟು ಕ್ಲೀನ್ ಇರೋಕ್ಕೆ ಟ್ರೈ ಮಾಡಿ, ಅಲ್ಲಿ ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಮೇನ್ಲಿ ಹೆಲ್ತ್ ಕಡೆ ನಿಮಗೆ ತುಂಬ ನೀವು ಕೇರ್ಫುಲ್ಲಾಗಿರಬೇಕು ಅಂತಲೂ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಇಂಪ್ರೂವಿಂಗ್ ಹೆಲ್ತ್, ಅದಕ್ಕೆ ನಿಮಗೆ ಮೆಸೇಜ್ ಬಂದಿರೋದು. ಆ್ಯಂಡ್ ನೆಕ್ಸ್ಟ್ ನಾನು ಏನೇನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ, ಡೆಫಿನೆಟ್ಲಿ ವಿಲ್ ಬಿ ವೆರಿ ಫೈನ್. ಓಕೆ, ಆ್ಯಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಲಿಸನ್ ಟು ವೈಟ್ ತಾರಾ ಮಂತ್ರ ಆಲ್ಸೋ. ನನ್ನ ಚಾನಲಲ್ಲಿ ಆ ಮಂತ್ರ ನಿಮಗೆ ಸಿಗುತ್ತೆ, ನಾನೇ ಚಾಂಟ್ ಮಾಡಿದ್ದೀನಿ. ಅದನ್ನು ಕೇಳೋದ್ರಿಂದನೂ ನಿಮ್ಮ ಎನರ್ಜಿ ಸ್ವಲ್ಪ ಪಾಸಿಟಿವ್ ಆಗುತ್ತೆ, ಆ್ಯಂಡ್ ಹೆಲ್ತ್ ಇಶ್ಯೂಸ್ ಏನಾದಿದ್ರೆ ಅದನ್ನು ಕ್ಲಿಯರ್ ಆಗೋಕ್ಕೆ ಶುರು ಆಗುತ್ತೆ. ಓಕೆ, ಸೊ ದಿಸ್ ವಾಸ್ ಯೋರ್ ಕರಿಯರ್ ರೀಡಿಂಗ್. ಆ್ಯಂಡ್ ಲಾಸ್ಟ್ ಕಮಿಂಗ್ ಟು ಯುವರ್ ಲವ್ ರಿಲೇಷನ್ಶಿಪ್ ರೀಡಿಂಗ್. ನೋಡೋಣ ಅದಕ್ಕೆ ಏನು ಮೆಸೇಜಸ್ ಬರ್ತಾ ಇದ್ದಾವೆ. ಹ್ಯಾವ್ ಟು ಟ್ಯಾರೋ, ಏಂಜಲ್ ಗೈಡೆನ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಐ ಥಿಂಕ್ ಐ ವಿಲ್ ಕೀಪ್ ದಿಸ್ ಕಾರ್ಡ್ ಸೆಪರೇಟ್ಲಿ ಹಿಯರ್. ಸೊ ಇವಾಗ ಲವ್ ರಿಲೇಷನ್ಶಿಪ್ಗಾಗಿ ಏನು ಮೆಸೇಜ್ ಬರ್ತಿದೆ ನೋಡೋಣ. ಫಸ್ಟ್ ಮೆಸೇಜ್ ನೈಟ್ ಆಫ್ ಕಪ್ ಸಿಗ್ತಾ ಇದೆ, ವಿಚ್ ಈಸ್ ಬ್ಯೂಟಿಫುಲ್ ಕಾರ್ಡ್. ಸೊ ಐ ಥಿಂಕ್ ಈ ಕಾರ್ಡ್ ಬರ್ತಿರೋದ್ರಿಂದ ಲವ್ ರಿಲೇಷನ್ಶಿಪ್ಪಲ್ಲಿ ತುಂಬ ಒಂದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಇರುತ್ತೆ 2025 ಅಂತ ಹೇಳ್ತೀನಿ. ಸಾರಿ, ಓಕೆ. ಸೊ ತುಂಬ ರೊಮ್ಯಾಂಟಿಕ್ ಫೀಲಿಂಗ್ಸ್ ನೋಡ್ತೀರಾ. ಇನ್ ಕೇಸ್ ಯಾರಾದರೂ ಇನ್ನೂವರೆಗೂ ಪ್ರಪೋಸಲ್ಗೋಸ್ಕರ ಸ್ಪೆಷಲಿ ವೇಟ್ ಮಾಡ್ತಿದ್ರಿ, ಇನ್ನೂ ಪ್ರಪೋಸ್ ಆಗಿಲ್ಲ, ಇನ್ನೂ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತ ಇರೋರು 2025 ನೋಡ್ತೀರಾ ಆ ಪರ್ಸನ್ ನಿಮಗೆ ಪ್ರಪೋಸ್ ಮಾಡ್ತಿದ್ದಾರೆ, ಅಥವಾ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ, ಅಥವಾ ದಟ್ ಪರ್ಸನ್ ಇಸ್ ಟೇಕಿಂಗ್ ಅ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ಟೇಕಿಂಗ್ ಫಸ್ಟ್ ಸ್ಟೆಪ್ ಇನ್ ಟು ಯುವರ್ ಲೈಫ್. ಇಲ್ಲ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಮ್ಯಾರಿಡ್ ಇದ್ದೀರಾ ಅಂದರೆ ನಿಮ್ಮ ಲವ್ ಲೈಫ್ ತುಂಬ ಸ್ಮೂತಾಗಿ ನಡೀತಾ ಇದೆ, ಬ್ಯೂಟಿಫುಲ್ ಆಗಿ ನಡೀತಾ ಇದೆ. ಟ್ರಸ್ಟ್ ಮೀ, ದೇರ್ ವಿಲ್ ಬಿ ಫ್ಲರ್ಟಿಂಗ್, ದೇರ್ ವಿಲ್ ಬಿ ಲವ್, ದೇರ್ ವಿಲ್ ಬಿ ರೊಮ್ಯಾನ್ಸ್, ಎವ್ರಿಥಿಂಗ್. ಕಪ್ಸ್ ಕಾರ್ಡ್ ರಿಪ್ರೆಸೆಂಟ್ ದ ಎಮೋಷನ್ಸ್, ಲವ್, ಫೀಲಿಂಗ್ಸ್, ಎವ್ರಿಥಿಂಗ್. ಸೊ ಆ ಒಂದು ಪ್ರೀತಿ ಏನು ಯಾವ ಥರ ಸ್ಟ್ರಾಂಗ್ ಆಗೋದು ಅದು ನೀವು 2025 ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆ್ಯಂಡ್ ದೇರ್ ಆರ್ ಸಮ್ ಪ್ಲೇಸಸ್ ಯು ಪೀಪಲ್ ಆರ್ ಟ್ರಾವೆಲಿಂಗ್ ಟುಗೆದರ್ ಅಂತಲೂ ಹೇಳಬಹುದು. ಆ್ಯಂಡ್ ದ ಕೈಂಡ್ ಆಫ್ ಎಲ್ಲೋ ಸ್ವಲ್ಪ ಲಾಂಗ್ ಜರ್ನಿನೇ ಇರುತ್ತೆ, ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಿದ್ದೀರಾ. ಅಥವಾ ಪ್ರೀತಿ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಒಂದು ತುಂಬ ನೆಮ್ಮದಿ ಇರುತ್ತೆ 2025 ಅಂತ ಹೇಳ್ಬೋದು. ಆ್ಯಂಡ್ ಫಸ್ಟ್ ಸ್ಟೆಪ್ ಡೆಫಿನೆಟ್ಲಿ ನೀವೇನಾದರೂ ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ರಿ, ಐ ವಾಂಟೆಡ್ ಟು ಗೋ ದೇರ್ ಅಂತ ಇದ್ದರೆ ನಿಮ್ಮ ಪರ್ಸನ್ ನಿಮಗಲ್ಲಿ ಕರ್ಕೊಂಡು ಹೋಗೋ ಥರ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ ಕೇಸ್ ರಿಕವರಿ ಮೆಸೇಜ್ ಬರ್ತಿರೋದ್ರಿಂದ ಏಂಜಲ್ ಗೈಡೆನ್ಸಿಂದ ನಿಮಗೆ ರಿಕವರಿ ಬಂದಿದೆ. ಕೆಲವೊಬ್ಬರಿಗೆ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದ್ದರೆ, ಸೊ ದಿಸ್ ಈಸ್ ಆಲ್ಸೋ ಅ ಮೆಸೇಜ್ 2025 ಟ್ರೈ ಮಾಡಿ ಟು ಗೋ ಸಮ್ ಟ್ರಿಪ್ ಔಟ್ಸೈಡ್ ಎಲ್ಲಾದರೂ ರಿಕವರ್ ಆಗ್ತಾ ಇರಿ. ಮೇ ಬಿ ಕೆಲವೊಬ್ರು ಪ್ರೆಗ್ನೆಂಟ್ ಇರಬಹುದು ಈ ವರ್ಷ, ಅಥವಾ ಬೇರೆ ಥರದ್ದು ಯಾವುದೋ ಹೆಲ್ತ್ ಇಶ್ಯೂ ಆಗಿ ತುಂಬ ಟೈಮಿಂದ ಪಾರ್ಟ್ನರ್ ಜೊತೆ ಒಳ್ಳೆ ಒಂದು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ಇದ್ದರೆ, ಐ ಥಿಂಕ್ ಯು ಶುಡ್ ರಿಕವರ್ ಫ್ರಮ್ ದೋಸ್ ಆಲ್ ಥಿಂಗ್ಸ್. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಹೀಲಿಂಗ್ ನಡಿಬೇಕು ಅಂತ ಕಾಣಿಸ್ತಾ ಇದೆ. ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿರ್ಬೋದು, ಫಿಸಿಕಲಿ ತುಂಬ ಡಿಸ್ಟರ್ಬ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಐ ಥಿಂಕ್ ದಿಸ್ ಈಸ್ ದ ಟೈಮ್ ಟು ಫೀಲ್ ಪಾಸಿಟಿವ್ ಅಬೌಟ್ ಯುವರ್ ರಿಲೇಷನ್ಶಿಪ್. ಆ್ಯಂಡ್ 2025 ಶುರು ಆಗ್ತಾ ನೀವು ತುಂಬ ರಿಲ್ಯಾಕ್ಸ್ ಆಗ್ತಾ ಹೋಗ್ತೀರಾ, ಹ್ಯಾಪಿ ಇರ್ತೀರಾ ರಿಲೇಷನ್ಶಿಪ್ಪಲ್ಲಿ. ಇನ್ಫ್ಯಾಕ್ಟ್ ನನಗೆ ತುಂಬ ಒಂದು ಬ್ಯೂಟಿಫುಲ್ ಜರ್ನಿ ಕಾಣಿಸ್ತಾ ಇದೆ ಫಾರ್ ಪೈಲ್ 1 ಅಂತ ಹೇಳ್ಬೋದು. ಕ್ರಿಸ್ಟಲ್ ಏಂಜಲ್ ಮೆಸೇಜ್ ಚೆಕ್ ಮಾಡೋದಕ್ಕೆ ಸ್ಪಿರಿಚುವಲ್ ಪ್ರೊಟೆಕ್ಷನ್ಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ಗೆ
ಸ್ಪಿರಿಚುವಲ್ ಪ್ರೊಟೆಕ್ಷನ್ಸ್ ಇರುತ್ತೆ. ಸೊ ಡೋಂಟ್ ವರಿ. ಆ್ಯಂಡ್ ನೀವು ತುಂಬ ಜನ ಕ್ರಿಸ್ಟಲ್ ಲವರ್ಸು ಇದ್ದರೆ ಡೆಫಿನೆಟ್ಲಿ ಯು ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಸಮ್ ಕೈಂಡ್ ಆಫ್ ಕ್ರಿಸ್ಟಲ್ಸ್ ಅಂತ ಹೇಳ್ಬೋದು. ಅದನ್ನು ನೀವು ವೇರ್ ಮಾಡಬಹುದು. ಅದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಲವ್ ರಿಲೇಷನ್ಶಿಪ್ಗೆ. ಆ್ಯಂಡ್ ಯು ಆರ್ ಬೀಯಿಂಗ್ ವಾಚ್ಡ್. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಏನೂ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಬಿ ವೆರಿ ವೆರಿ ಹಾನೆಸ್ಟ್ ಟು ಈಚ್ ಅದರ್ ಅಂತ ಹೇಳ್ತೀನಿ. ಬಿಕಾಸ್ ಯೂನಿವರ್ಸ್ ಈಸ್ ವಾಚಿಂಗ್ ಯುವರ್ ರಿಲೇಷನ್ಶಿಪ್. ಏಂಜಲ್ಸ್ ಆರ್ ವಾಚಿಂಗ್ ಆ್ಯಂಡ್ ದೇ ಆರ್ ಪ್ರೊಟೆಕ್ಟಿಂಗ್ ಆ್ಯಕ್ಚುಲಿ ಫಿಸಿಕಲಿ, ಇಮೋಷ್ನಲಿ, ಎನರ್ಜೆಟಿಕಲಿ, ಈ ಎಲ್ಲ ರೂಪದಲ್ಲಿ ನಿಮಗೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದ್ರು ಇಶ್ಯೂ ಆಗ್ತಾಯಿದೆ ಅಂದ್ರೂ ಆ ಇಶ್ಯೂ ಬೇಗ ಕ್ಲಿಯರ್ ಆಗೋ ಥರ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ ದಿಸ್ ಥಿಂಗ್ಸ್ ಯು ಶುಡ್ ಬಿ ವೆರಿ ಲಾಯಲ್ ಟು ಯುವರ್ ಪಾರ್ಟ್ನರ್ ಅಂತ ಹೇಳ್ತೀನಿ. ಚೀಟ್ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಮೈಂಡಲ್ಲಿ ಚೇಂಜ್ ಆಗ್ತಾಯಿದೆ, ಥಾಟ್ಸ್ ಬರ್ತಾಯಿದೆ ಅಂತ ಇದ್ದರೆ ಕಂಟ್ರೋಲ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಥಾಟ್ಸ್ನ ಇಮಿಡಿಯೇಟಾಗಿ ಡಿಲೀಟ್ ಮಾಡಿ. ಡೋಂಟ್ ಚೀಟ್ ಯುವರ್ ಪಾರ್ಟ್ನರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಟ್ರಾನ್ಸ್ಫಾರ್ಮೇಷನ್ ಮೆಸೇಜ್ ಸಹ ಬರ್ತಾಯಿದೆ. ಸೊ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ 2025. ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ಸ್ಮೂತಾಗಿ ನಡೀತಿದೆ ರಿಲೇಷನ್ಶಿಪ್ ಅಂತ ಹೇಳಿ. ಸೊ ಈ ರಿಲೇಷನ್ಶಿಪ್ ವಿತ್ ಅನದರ್ ಈಸ್ ಅಬೌಟ್ ಟು ಡೀಪನ್. ಲವ್ ಕಾನ್ಕರ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಸ್ ಆಲ್ ಥಿಂಗ್ಸ್. ಸೊ ತುಂಬ ಲವ್ ಟ್ರಾನ್ಸ್ಫಾರ್ಮ್ ಆಗ್ತಾಯಿದೆ. ಏನೋ ಲೈಕ್ ನಿಮ್ಮ ಈಚ್ ಅದರ್, ಲೈಕ್ ಅವರ ಪ್ರೀತಿ ನಿಮಗೆ, ನಿಮ್ಮ ಪ್ರೀತಿ ಅವ್ರಿಗೆ. ಆ್ಯಂಡ್ ತುಂಬ ಪ್ರೀತಿ ಏನಂತಾರೆ ಲೈಕ್ ಇಟ್ಸ್ ಕ್ರಿಯೇಟಿಂಗ್ ವಿತ್ ಇನ್ ಯುವರ್ ಸೆಲ್ಫ್ ಅಂತ. ಆ್ಯಂಡ್ ಅದು ಟ್ರಾನ್ಸ್ಫಾರ್ಮ್ ಆಗ್ತಾಯಿದೆ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಡೀಪ್ ಹೋಗ್ತಾ ಇದ್ದೀರಾ ಇನ್ನು ಅಂತ ಹೇಳ್ಬೋದು. ಇನ್ ಕೇಸ್ ಇಫ್ ಪೀಪಲ್ ಆರ್ ಸ್ಟಿಲ್ ಅನ್ಮ್ಯಾರಿಡ್ ಅಂತ ಇದ್ದರೆ ಬಿ ವೆರಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಅಂದರೆ ಪ್ರೀತಿ ಮಾಡಿ, ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿ, ಬಟ್ ಆದ್ರೂ ಕೇರ್ಫುಲ್ ಆಗಿರಿ. ಓಕೆ, ತುಂಬ ಓಕೆ ಎವ್ರಿಥಿಂಗ್ ಈಸ್ ಫೈನ್ ಅಂದ್ಕೊಂಡು ತುಂಬ ಮುಂದೆ ಹೊರದ್ಬಿಡ್ಬೇಡಿ. ಐ ಥಿಂಕ್ ಯು ಪೀಪಲ್ ಅಂಡರ್ಸ್ಟುಡ್ ನಾನೇನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಓಕೆ, ಸೊ ಟ್ರಾನ್ಸ್ಫಾರ್ಮೇಷನ್ ನೋಡ್ತೀರಾ ನೀವು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಲೈಕ್ ಕೈಂಡ್ ಆಫ್ ಫೈರ್ ಎನರ್ಜಿನೇ ಅಂತ ಹೇಳ್ತೀನಿ ನಾನಿಲ್ಲಿ. ಒಂದು ಟ್ರಾನ್ಸ್ಫಾರ್ಮೇಷನ್ನ ನೋಡ್ತೀರಾ. ಆ್ಯಂಡ್ ತುಂಬ ಲೈಕ್ ಫಾರ್ ಈಚ್ ಅದರ್ ಯು ಪೀಪಲ್ ವಿಲ್ ಬಿ ಅವೈಲೇಬಲ್. ಯು ವಿಲ್ ಬಿ ದೇರ್ ಇರ್ತೀರಾ ನೀವು. ಲೈಕ್ ಇನ್ ಕೇಸ್ ಏನೋ ನೀಡ್ ಇದೆ ಅಂತಿದ್ದಾಗ ಯು ಪೀಪಲ್ ವಿಲ್ ಬಿ ದೇರ್ ಅಂತ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಫೈಲ್ 1 ನಿಮಗಾಗಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕೆಲವು ಮೆಸೇಜ್ ತೆಗೆದಿದ್ದೀನಿ ನಾನಿಲ್ಲಿ 2025ಗೋಸ್ಕರ. ಏನು ಮೆಸೇಜ್ ಇದ್ದಾವೆ, ಸೀಕ್ರೆಟ್ ಲವ್ ನೋಟ್ಸ್ ಅಂತ. ಸೊ ಐ ಪ್ರಿಟೆಂಡೆಡ್ ನಾಟ್ ಟು ಲವ್ ಯು ಬಟ್ ಐ ಡಿಡ್ ಆ್ಯಂಡ್ ಐ ಡೂ ಬರ್ತಾ ಇದೆ. ಸೊ ಈ ಪರ್ಸನ್ ಮೇ ಬಿ ಈ 2024ಅಲ್ಲಿ ಅಥವಾ 2023ಅಲ್ಲಿ ನಿಮಗೆ ತುಂಬ ಈ ಥರ ಶೋ ಮಾಡಿರ್ಬೋದು ದಟ್ ಐ ಡೋಂಟ್ ಲವ್ ಯು ಅಂತ, ನಾನು ನಿನ್ನಲ್ಲಿ ಇಂಟ್ರೆಸ್ಟೆಡ್ ಇಲ್ಲ ಅಂಥೇಳಿ. ಬಟ್ ಇವಾಗ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ, ಅದು ಪ್ರಿಟೆಂಡ್ ಆ್ಯಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. 2025ಅಲ್ಲಿ ದೇ ವಿಲ್ ರಿವೀಲ್ ದೇರ್ ಫೀಲಿಂಗ್ಸ್. ಬಿಕಾಸ್ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ದೇ ವಿಲ್ ಡೆಫಿನೆಟ್ಲಿ ರಿವೀಲ್ ದೇರ್ ಲವ್ ಫೀಲಿಂಗ್ಸ್ ಟು ಯು ಅಂತ ಬರ್ತಾ ಇದೆ. ಅಂದರೆ ಅವ್ರು ಆ್ಯಕ್ಟ್ ಮಾಡ್ತಾಯಿದ್ರು, ನನಗೆ ಪ್ರೀತಿ ಮಾಡ್ತಾ ಇಲ್ಲ, ನನಗೆ ನೀ ಇಷ್ಟ ಇಲ್ಲ ಅಂತ. ಆದ್ರೂ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡೂ. ಆದ್ರೂ ಅವ್ರು ಪ್ರೀತಿ ಮಾಡ್ತಾ ಇದ್ದಾರೆ ಇನ್ನೂವರೆಗೂ. ಆ್ಯಂಡ್ ದೇ ವಿಲ್ ಡೂ. ಅವ್ರು ಪ್ರೀತಿ ಮಾಡ್ತಾರೆ ನಿಮಗೆ ಅನ್ನೋ ಮೆಸೇಜ್ ಇದೆ. ಐ ನೀಡ್ ಟೈಮ್ ಟು ಫಿಗರ್ ಔಟ್ ವಾಟ್ ದಿಸ್ ಆಲ್ ಮೀನ್ಸ್ ಆ್ಯಂಡ್ ವಾಟ್ ಐ ವಾಂಟ್. ಓಕೆ, ಸೊ ಇನ್ ಸಮ್ ಪೀಪಲ್ ಫೈಲ್ 1 ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪರ್ಸನ್ ಅವ್ರಿಗೆ ಅರ್ಥ ಆಗ್ತಿಲ್ಲ ಆ್ಯಕ್ಚುಲಿ ಇದೆಲ್ಲ ಏನು ನಡೀತಿದೆ, ಇದರದೆಲ್ಲ ಮೀನಿಂಗ್ ಏನು, ಇದೆಷ್ಟು ಡೀಪ್ ಆಗಿದೆ ಅಂತ. ಸೊ ಅದೇ ಅನ್ನಲ್ವಾ, ಸ್ವಲ್ಪ ಟೈಮ್ ಬೇಕಾಗಬಹುದು ಕೆಲವೊಬ್ಬರಿಗೆ ರಿಲೇಷನ್ಶಿಪ್ಪಲ್ಲಿ. ಐ ನೀಡ್ ಟೈಮ್ ಟು ಫಿಗರ್ ಔಟ್. ಅಂದರೆ ಇವ್ರಿಗೆ ಸ್ವಲ್ಪ ಸಮಯ ಕೊಡಿ ಫಿಗರ್ ಔಟ್ ಮಾಡ್ಕೊಳ್ಳೋಕ್ಕೆ. ವಾಟ್ ದಿಸ್ ಆಲ್ ಮೀನ್ಸ್ ಆ್ಯಂಡ್ ವಾಟ್ ಐ ವಾಂಟ್. ಅಂದರೆ ಇವ್ರಿಗೆ ಏನು ಬೇಕಾಗಿದೆ, ಇದ್ರದ್ದೆಲ್ಲ ಮೀನಿಂಗ್ ಏನು ಅಂತ. ಅದಕ್ಕೆ ಅಂದರೆ ಯು ಬಿ ಪ್ಯೂರ್, ಯು ಬಿ ಲಾಯಲ್ ಟು ದೆಮ್. ದೇ ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿಸ್ ಈಸ್ ಲವ್, ಟ್ರೂ ಲವ್ ಅನ್ನೋದು. ಅವ್ರಿಗೆ ಇನ್ನೂವರೆಗೆ ಅರ್ಥ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ವೆರಿ ಸೂನ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಅಂತ ಹೇಳ್ಬೋದು. ಓಕೆ, ಲಾಸ್ಟ್ ಮೆಸೇಜ್ ಬರ್ತಾ ಇರೋದು ಐ ಆಮ್ ಗೋಯಿಂಗ್ ಥ್ರೂ ಅ ಸ್ಪಿರಿಚುವಲ್ ಅವೇಕ್ನಿಂಗ್. ಸೊ ಈ ಪರ್ಸನ್ ಡೆಫಿನೆಟ್ಲಿ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಇವಾಗ ಬರ್ತಾ ಇರ್ಬೋದು ಅಂತ ಕಾಣಿಸ್ತಿದೆ. ಮುಂಚೆ ಅವ್ರು ಇದ್ದರು ಬಟ್ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ. ಬಟ್ ಜಸ್ಟ್ ಟೈಮ್ ದೇ ಆರ್ ಆ್ಯಕ್ಚುಲಿ ಸ್ಪಿರಿಚುವಲಿ ಅವೇಕ್ನಿಂಗ್ ಆಗ್ತಾ ಇದ್ದಾರೆ ಅಂತ ಕಾಣಿಸ್ತಿದೆ. ಸ್ಪಿರಿಚುವಲ್ ಸ್ಟಫ್ಸ್ಗಳೇನು ಅರ್ಥ ಮಾಡ್ಕೋತಿದ್ದಾರೆ. ಸೋಲ್ಮೇಟ್ ಕನೆಕ್ಷನ್, ಟ್ವಿನ್ ಫ್ಲೇಮ್ ಕನೆಕ್ಷನ್ಸ್, ಕಾರ್ಮಿಕ್ ಕನೆಕ್ಷನ್ಸ್, ಅಥವಾ ವಾಟ್ ಈಸ್ ದಸ್, ನೀವು ಏನಾಗಬೇಕು ಇವರಿಗೆ ಅನ್ನೋ ಒಂದು ಫೀಲಿಂಗ್ಸ್, ಗಟ್ ಫೀಲಿಂಗ್ಸ್ ಇವ್ರನ್ನು ಅದನ್ನೆಲ್ಲ ಇವರು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಲೂ ಹೇಳ್ಬೋದು. ಸೊ ಓವರಾಲ್ ಹೇಳಬೇಕು ಅಂದರೆ ಲವ್ ರೀಡಿಂಗ್ ಈಸ್ ಬ್ಯೂಟಿಫುಲ್ ಫಾರ್ ಫೈಲ್ 1. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯ ನನಗೆ ಇಶ್ಯೂಸ್ ಕಾಣಿಸ್ತಾ ಇಲ್ಲ. ಬಟ್ ರಿಕವರ್ ನೀವು ಇನ್ನೂ ಇನ್ಫ್ಯಾಕ್ಟ್ ಆಗ್ತೀರಾ ಅಂತ ಹೇಳ್ಬೋದು. ಲವ್ ಇನ್ನೂ ನಿಮ್ಮಿಬ್ಬರ ನಡುವೆ ತುಂಬ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಸ್ಪಿರಿಚುವಲ್ ಪ್ರೊಟೆಕ್ಷನ್ ಆಲ್ರೆಡಿ ಇದೆ, ಸ್ಪಿರಿಚುವಲ್ ಅವೇಕ್ನಿಂಗ್ ಸಹ ಆಗ್ತಾ ಇದೆ. ಆ್ಯಂಡ್ ಇವರೇನಾದರೂ ತುಂಬ ಟೈಮಿಂದ ಐ ಆಮ್ ನಾಟ್ ಲವಿಂಗ್ ಯು ಈ ಥರ ಸ್ಟಫ್ ನಿಮಗೆ ಹೇಳ್ತಾ ಇದ್ದರೆ ದೇ ವಿಲ್ ರಿವೀಲ್ ದಟ್ ದೇ ಆರ್ ಲವಿಂಗ್ ಯು ಆಲ್ಸೋ. ಓಕೆ, ಸ್ವಲ್ಪ ಟೈಮ್ ಕೊಡಿ ಅವ್ರಿಗೆ ಫಿಗರ್ ಔಟ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ದೆನ್ ಡೆಫಿನೆಟ್ಲಿ ದೇ ವಿಲ್ ಕಮ್ ಬ್ಯಾಕ್ ಟು ಯು. ಒನ್ಸ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಅಂತ ದೇ ವಿಲ್ ಕಮ್ ಬ್ಯಾಕ್ ಟು ಯು. Okay, so this was your reading. I hope it resonated with you guys, but remember this is just a
ಜನರಲ್ ರೀಡಿಂಗ್. ಇಟ್ ಮೇ ರೆಸನೇಟ್ ಆರ್ ಇಟ್ ಮೇ ನಾಟ್. ಸೊ ಅದನ್ನು ನಿಮಗೆ ಬಿಟ್ಟಿದ್ದು, ನೀವು ಯಾವ ಮೆಸೇಜ್ ತೊಗೋತಿದ್ದೀರಾ, ಯಾವ ಗೈಡೆನ್ಸ್ನ ತೊಗೋತಿದ್ದೀರಾ ಅನ್ನೋದು. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಪೈಲ್ 1. ಟೇಕ್ ಕೇರ್. ಹಲೋ ಪೈಲ್ 2. ಸೊ ಈಗ ಪೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ, ಈಗ ನಿಮ್ಮ ರೀಡಿಂಗ್ ಮಾಡೋಣ. ಓಕೆ, ಕರಿಯರ್, ಹೆಲ್ತ್ ಆ್ಯಂಡ್ ಲವ್ ರಿಲೇಷನ್ಶಿಪ್. ಓಕೆ, ಸೊ ಫಸ್ಟು ಕರಿಯರ್ ರೀಡಿಂಗ್ ಮಾಡಿಬಿಡ್ತೀನಿ, ಆಮೇಲೆ ಹೆಲ್ತ್ ಆದಮೇಲೆ ರಿಲೇಷನ್ಶಿಪ್ ಬರೋಣ. ಸೊ ಪೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಕರಿಯರ್ಗೋಸ್ಕರ ಏನು ಮೆಸೇಜ್ ಬರ್ತಿದೆ ಅಂತ ಹೇಳ್ತೀನಿ. ದ ಮೂನ್ ಕಾರ್ಡ್ ಬರ್ತಾ ಇದೆ, ಫಸ್ಟು ಕಾರ್ಡು ಕರಿಯರ್ಗೋಸ್ಕರ. ಆ್ಯಂಡ್ ಫಾರ್ಗಿವ್ನೆಸ್ ಬರ್ತಾ ಇದೆ, ಪ್ರೋಗ್ರೆಸ್ ನಾಟ್ ಪರ್ಫೆಕ್ಷನ್ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಕರಿಯರಲ್ಲಿ ಮೇ ಬಿ ನೀವು ಏನಾದರೂ ಥರ್ಡ್ ಪೀಪಲ್ನ ಇನ್ವಾಲ್ವ್ ಮಾಡಿಬಿಟ್ಟು ಕರಿಯರಲ್ಲಿ ಏನಾದರೂ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದರೆ ಇನ್ ಕೇಸ್ ನೆಕ್ಸ್ಟ್ ಇಯರು, ಐ ಥಿಂಕ್ ದಟ್ಸ್ ನಾಟ್ ಸೇಫ್ ಫಾರ್ ಯು ಟು ಡೂ ಅಂತ ಹೇಳ್ತೀನಿ. ಬೇಡ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ನೀವೇನು ಮಾಡ್ತಿದ್ದೀರಾ, ಯು ಆರ್ ಡೂಯಿಂಗ್ ಗ್ರೇಟ್. ಓಕೆ, ಅದನ್ನು ನೀವು ನಂಬಬೇಕಾಗತ್ತೆ. ಕೆಲವೊಬ್ರು ನಂಬ್ತಾ ಇಲ್ಲ, ನೀವು ಲೈಕ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ಗುಡ್, ನಾನೇನು ಮಾಡ್ತಿದ್ದೀನಿ ಅದು ಒಳ್ಳೆ ರೀತಿಯಿಂದ ನಾನು ಮಾಡ್ತಿದ್ದೀನಿ ಅಂತ ಮೇ ಬಿ ತುಂಬ ಜನ ನೀವು ನಂಬ್ತಾ ಇಲ್ಲ ಅಂತ ಕಾಣಿಸ್ತದೆ. ಬಟ್ ಸ್ಟಾರ್ಟ್ ಟ್ರಸ್ಟಿಂಗ್ ಯುವರ್ ಸೆಲ್ಫ್, ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಆ್ಯಂಡ್ ಮೂನ್ ಕಾರ್ಡ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಕೈಂಡ್ ಆಫ್ ಥರ್ಡ್ ಪಾರ್ಟಿ ಎನರ್ಜಿ ಅಥವಾ ಒಂದು ಯಾವುದೋ ಒಂದು ಬೇರೆ ರೀತಿಯ ಪ್ರಾಬ್ಲಮ್ನೂ ಸಹ ನೀವು ಫೇಸ್ ಮಾಡ್ತೀರಾ ಅಂತ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಬಿ ಕೇರ್ಫುಲ್. ವಾಟ್ ಎವರ್ ಯು ಆರ್ ಡೂಯಿಂಗ್, ಮೇಕ್ ಶ್ಯೂರ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಇಲ್ಲೀಗಲ್. ಓಕೆ, ಕರಿಯರಲ್ಲಿ ಯಾವುದೇ ಒಂದು ಜಾಬ್ ಅಥವಾ ಯಾವುದೋ ಒಂದು ಕರಿಯರ್ ಫೀಲ್ಡಲ್ಲಿ ನೀವಿರಿ, ಯಾವುದೇ ತರಹದ್ದು ಇಲ್ಲೀಗಲ್ ಸ್ಟಫ್ಸ್ನ ನೀವು ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಅಥವಾ ವಾಟ್ ಎವರ್ ನಿಮ್ಮ ಲೈಫಿನ ಒಂದು ಸರ್ಕಲ್ ನಡೀತಿದೆ ಅದರಲ್ಲಿ ನೀವು ಯಾವುದೇ ರೀತಿಯ ತಪ್ಪು ಕೆಲಸ ಮಾಡ್ತಾ ಇಲ್ಲ ಅಂತ ನೋಡ್ಕೊಳ್ಳಿ. ಇಲ್ಲಾಂದರೆ ಚಾನ್ಸಸ್ ಇದ್ದಾವೆ ದಟ್ ಯು ವಿಲ್ ಬಿ ಇನ್ ಪ್ರಾಬ್ಲಮ್. ಓಕೆ, ಮೂನ್ ಕಾರ್ಡ್ ಬರ್ತಿರೋದ್ರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಕಾಣಿಸ್ತಾ ಇದೆ. ಆ್ಯಂಡ್ definitely see, you have lots of ideas, don't reveal it to others ಅಂತ ಹೇಳ್ತೀನಿ. just do it by yourself. ಓಕೆ, ನನಗಿಲ್ಲಿ ಟೀಮ್ ವರ್ಕ್ ಯಾಕೋ ಸರಿ ಅನಿಸ್ತಿಲ್ಲ ನಿಮಗಾಗಿ. you can just do the work by yourself. this is what I'm getting. forgiveness, ಯಾರ್ಯಾರಿಗಿನ್ನೂ ಫಾರ್ಗಿವ್ ಮಾಡಿಲ್ಲ, ಮನಸ್ಸಲ್ಲಿ ಹೇಟ್ ಇಟ್ಕೊಂಡಿದ್ದೀರಾ, ಯು ಹ್ಯಾವ್ ಟು ಫಾರ್ಗಿವ್. ಫಾರ್ ಎಕ್ಸಾಂಪಲ್, ನಿಮ್ಮ ಕೆಲಸದಲ್ಲಿ ನಿಮಗೆ ಯಾರೋ ಚೀಟ್ ಮಾಡಬಹುದು, ಅವ್ರನ್ನ ಫಾರ್ಗಿವ್ ಮಾಡಿ. ಅಥವಾ ಮುಂಚೆನೇ ಯಾರೋ ಮಾಡಿದ್ದಾರೆ, ಅವ್ರನ್ನ ಕ್ಷಮಿಸಿ. ಒಬ್ಬರು ನನಗೆ ಕಾಮೆಂಟ್ ಮಾಡಿದರು ಮೊನ್ನೆ, ಕ್ಷಮಿಸೋದು ಅಷ್ಟು ಈಸಿನಾ ಮ್ಯಾಮ್ ಅಂತ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ವೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ನೀವು ಯಾವಾಗ ಅರ್ಥ ಮಾಡ್ಕೋತೀರಾ ದ ರಿಯಲ್ ಮೀನಿಂಗ್ ಆಫ್ ಫಾರ್ಗಿವ್ನೆಸ್, ಅಂದರೆ ನಿಜವಾದ ಅರ್ಥ ಫಾರ್ಗಿವ್ನೆಸ್ಸಿಂದ ಏನು ಅಂತ ಅರ್ಥ ಮಾಡ್ಕೊಂಡಾಗ ಡೆಫಿನೆಟ್ಲಿ ನೀವು ಅದು ಈಸಿಯಾಗಿ ಮಾಡ್ತೀರಾ. ಫಾರ್ಗಿವ್ನೆಸ್ ಈಸ್ ನಾಟ್ ಫಾರ್ ದ ಅದರ್ ಪರ್ಸನ್. ಫಾರ್ಗಿವ್ ಯಾಕೆ ಮಾಡಬೇಕು, ಕ್ಷಮೆ ಯಾಕೆ ಕೊಡಬೇಕು ಅಂದರೆ ಇಟ್ಸ್ ಫಾರ್ ಅವರ್ ಸೆಲ್ಫ್, ನಮ್ಮ ಶಾಂತಿಗಾಗಿ, ನಮ್ಮ ಪೀಸ್ಗಾಗಿ ನಾವು ಬೇರೆಯವ್ರನ್ನ ಫಾರ್ಗಿವ್ ಮಾಡೋದು. ಸೊ ಇಫ್ ಯು ವಿಲ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಿಸ್, ಹೌದಪ್ಪ, ನಮ್ಮ ಮೈಂಡಲ್ಲಿ ನಾವು ಯಾಕೆ ಬೇರೆಯವ್ರ ಬಗ್ಗೆ ನೆಗೆಟಿವ್ ಥಾಟ್ ಇಟ್ಸ್ಕೊಂಡು, ಲೈಕ್ ಮೈಂಡಲ್ಲಿ ಡಿಸ್ಟರ್ಬೆನ್ಸ್ ಇಟ್ಕೊಂಡು ಅವ್ರ ಬಗ್ಗೆ ನಾವು ಅವರಿಗೆ ಇದು ಮಾಡಬೇಕು, ಕ್ಷಮೆ ಕೊಟ್ಬಿಡೋಣ ಆ್ಯಂಡ್ ಅವರಿಂದ ದೂರ ಆಗೋಣ. ಕ್ಷಮೆ ಕೊಟ್ಬಿಡೋಣ, ಅವರಿಂದ ನಾವೇನು ಪಾಠ ಕಲ್ತಿದ್ದೀವಿ ಅದನ್ನು ನೆನ್ಪಿಟ್ಕೊಳ್ಳೋಣ. ಈ ಥರ ನೀವು ಮೂವ್ ಆನ್ ಆದರೆ ಡೆಫಿನೆಟ್ಲಿ ನಿಮಗೆ ನೆಮ್ಮದಿ ಇರುತ್ತೆ. ಸೊ ಫಾರ್ಗಿವ್ ಮಾಡಿ 2025 ವಾಟ್ ಎವರ್ ಯು ಪೀಪಲ್ ಆರ್ ಲೈಕ್ ಈವನ್ ಇಫ್ ಯು ಆರ್ ನಾಟ್ ಫಾರ್ಗಿವಿಂಗ್ ಯುವರ್ ಸೆಲ್ಫ್, ನಿಮಗೆ ನೀವು ಫಾರ್ಗಿವ್ ಮಾಡ್ತಾ ಇಲ್ಲ ಅಂದರೆ ನಿಮಗೂ ನೀವು ಫಾರ್ಗಿವ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರಿ ನಿಮಗೆ ಗೊತ್ತಿದೆ ಅಂತ ಇದ್ದಾಗ ಕರಿಯರ್ ರಿಲೇಟೆಡು, ಐ ಥಿಂಕ್ ಫಾರ್ಗಿವ್ ಯುವರ್ ಸೆಲ್ಫ್ ಸೊ ದಟ್ ಯು ಕ್ಯಾನ್ ಸ್ಟಾರ್ಟ್ ಯರ್ ನ್ಯೂ ಸ್ಟಾರ್ಟಪ್. ಓಕೆ, ಹೋಪೋನೋಪೋನೋ ಪ್ರೇಯರ್ ಇಸ್ ದ ಬೆಸ್ಟ್ ಥಿಂಗ್ ಫಾರ್ ಯು ಪೀಪಲ್. ನೀವು ಹೋಪೋನೋಪೋನೋ ಪ್ರೇಯರ್ನ ಯೂಸ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಅದನ್ನು ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಆ ವಿಡಿಯೋನ ನೀವು ನೋಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ಥರ ಆ ಪ್ರೇಯರ್ ಮಾಡ್ಕೋಬೇಕಂತ. ಓಕೆ, ಆ್ಯಂಡ್ ಪ್ರೋಗ್ರೆಸ್ ನಾಟ್ ಪರ್ಫೆಕ್ಷನ್ ಕ್ರಿಸ್ಟಲ್ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಕೆಲಸದಲ್ಲಿ ನೀವು ಜಾಸ್ತಿ ಪರ್ಫೆಕ್ಷನ್ ಕಡೆ ಗಮನ ಕೊಡ್ತಿರ್ಬೋದು ಈ ನಡುವೆ 2025. ಸೊ ಇಟ್ಸ್ ಮೇನ್ಲಿ ಇಂಪಾರ್ಟೆಂಟ್ ನಾಟ್ ಟು ಫೋಕಸ್ ಆನ್ ದ ಪರ್ಫೆಕ್ಷನ್ಸ್ ಥಿಂಗ್ಸ್. ಓಕೆ, ಇದು ಪರ್ಫೆಕ್ಟ್ ಇಲ್ಲ, ಇದು ಪರ್ಫೆಕ್ಟ್ ಇಲ್ಲ. ನೋ, ಸ್ಟಾರ್ಟ್ ಥಿಂಕಿಂಗ್ ನೀವು ತುಂಬ ಕಂಪೇರು ಮಾಡ್ತಿದ್ದೀರಾ ಅಂತ ಕಾಣಿಸ್ತದೆ 2025 ಕಂಪೇರ್ ಮಾಡಿ ನೋಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಬಟ್ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಬ್ಬರು ಯಾರೋ ಸೇಮ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ನೀವು ನಿಮ್ಮ ಪಾರ್ಟ್ನರ್ ಯಾರೋ ಒಬ್ಬರು ಪರ್ಸನ್ ಇದ್ದಾರೆ. ಸೊ ಅವ್ರು ಸ್ವಲ್ಪ ಮುಂದೆ ಹೋಗ್ತಿದ್ದಾರೆ, ಸೊ ನೀವು ಕಂಪೇರ್ ಮಾಡ್ತಿದ್ದೀರಾ ಅವ್ರ ಜೊತೆ. ಈ ಥರ ನಿಮ್ಮ ಕಂಪ್ಯಾರಿಸನ್ನ ಸ್ಟಾಪ್ ಮಾಡಿ ಆ್ಯಂಡ್ ಜಡ್ಜ್ ಯುವರ್ ಸೆಲ್ಫ್ ಇನ್ಸ್ಟೆಡ್. Okay, one second. Don't compare yourself to others or judge yourself. Okay, so this is what the message is. ನೀವು ಏನು ಮಾಡ್ತಿದ್ದೀರಾ ಅಂದರೆ ಬೇರೆಯವ್ರನ್ನ ಕಂಪೇರ್ ಮಾಡಿಬಿಟ್ಟು ನಿಮ್ಮನ್ನ ಜಡ್ಜ್ ಮಾಡ್ಕೋತಿದ್ದೀರಾ. ದಟ್ ಈಸ್ ವೆರಿ ರಾಂಗ್. ಫಾರ್ ಎಕ್ಸಾಂಪಲ್, ಈಗ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂದ್ಕೊಳ್ಳಿ. ಓಕೆ,
ನಂದೇ ಕಂಪೇರ್ ಮಾಡಿ ಹೇಳ್ತೀನಿ, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ರೀಡಿಂಗಲ್ಲಿ. ಸೊ ನಾವು ಐ ಆಮ್ ಹ್ಯಾವಿಂಗ್ ಅರೌಂಡ್ 80,000 ಸಮಥಿಂಗ್ ಪ್ಲಸ್ ಸಬ್ಸ್ಕ್ರೈಬರ್ಸ್. ಓಕೆ, ಸೊ ನೀವಿನ್ನು ಇವಾಗ ಚಾನಲ್ ಓಪನ್ ಮಾಡಿಬಿಟ್ಟು 1 ವರ್ಷ ಆಗಿದೆ ಅಂದ್ಕೊಳ್ಳಿ, 1 ವರ್ಷ ಆಗಿದೆ, 5,000 10,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನೀವು ನನ್ನ ಚಾನಲ್ನ ಕಂಪೇರ್ ಮಾಡ್ಕೊಂಬಿಟ್ಟು ನಿಮ್ಮನ್ನು ಏನೋ ಕೆಳಗಡೆ ನೋಡೋಕ್ಕೆ ಹೋಗಬೇಡಿ. ಡೋಂಟ್ ಥಿಂಕ್ ಲೈಕ್ ಓಕೆ ನಾನೇನು ಇಲ್ಲ, ಇವ್ರು ನೋಡಿ ಇಷ್ಟಿದಾವೆ, ನಂದಿನ್ನೂ ಇಷ್ಟ ಇದೆ. ನೋ ಗೈಸ್, ನಾನು ಚಾನಲ್ ಕ್ರಿಯೇಟ್ ಮಾಡಿ ತುಂಬ ವರ್ಷ ಆಗಿದೆ ಆಲ್ರೆಡಿ. ಸೊ ಇವತ್ತು ನನಗೆ ಇಷ್ಟು ಇದೆ ಅಂತ ಹೇಳಿ ದ್ಯಾಟ್ಸ್ ಮೈ ವರ್ಕ್, ರೈಟ್? ಸೊ ನೀವೀಗ ಮಾಡಿದ್ದೀರಾ ಅಂತ ಇದ್ದರೆ ಇಟ್ ವಿಲ್ ಟೇಕ್ ಟೈಮ್, ಬಟ್ ಡೆಫಿನೆಟ್ಲಿ ಯು ವಿಲ್ ರೀಚ್. ಮೇ ಬಿ ನನಗಿಂತಲೂ ಜಾಸ್ತಿನೇ ರೀಚ್ ಆಗ್ತೀರಾ. ಮೇ ಗಾಡ್ ಬ್ಲೆಸ್ ಯು ಆಲ್. ಇದು ಎಕ್ಸಾಂಪಲ್ ರೀತಿಯಲ್ಲಿ ನಾನು ಹೇಳಿದ್ದು. ಸೊ ಈ ಥರ ಇದ್ದಾಗ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ನಾನು ಎಂದು ನನ್ನ ಚಾನಲ್ನ ಬೇರೆ ಚಾನಲ್ ಜೊತೆ ಕಂಪೇರ್ ಮಾಡ್ಕೊಂಡಿಲ್ಲ. ದೇರ್ ಆರ್ ಮಿಲಿಯನ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ಫಾರ್ ಅದರ್ ಯೂಟ್ಯೂಬರ್ಸ್ ಆ್ಯಂಡ್ ಆಲ್. ಸೊ ವಿ ಶುಡ್ ಬಿ ಹ್ಯಾಪಿ ಫಾರ್ ದ್ಯಾಟ್ ಥಿಂಗ್ಸ್. ಆ್ಯಂಡ್ ಅವರು ಎಷ್ಟು ಟೈಮಿಂದ ವರ್ಕ್ ಮಾಡ್ತಿರ್ತಾರೆ ಆ್ಯಂಡ್ ದೇ ಆರ್ ಲೈಕ್ ದ್ಯಾಟ್. ಸೊ ಇಟ್ಸ್ ಓಕೆ, ನಮ್ಮ ಟೈಮ್ ಬಂದಾಗ ನಾವು ಅಲ್ಲಿ ರೀಚ್ ಆಗೋಣ, ರೈಟ್? ಸೊ ನೀವೇನು ಮಾಡ್ತಿದ್ದೀರಾ, ಯು ಆರ್ ಡೂಯಿಂಗ್ ಗ್ರೇಟ್ ಅಂದ್ಕೊಂಡು ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಸ್ಟಫ್ಸ್ ಆ್ಯಂಡ್ ಹೌ ಫಾರ್ ಯು ಹ್ಯಾವ್ ಕಮ್ ಆ್ಯಂಡ್ ಆಲ್ ದಟ್ ಯು ಹ್ಯಾವ್. ಓಕೆ, ಸೊ ಮೆಸೇಜ್ ಏನಂದರೆ, ಇನ್ನು ನೀವೆಷ್ಟು ದೂರ ಬಂದಿದ್ದೀರಾ, ಏನೆಲ್ಲ ಕಲ್ತಿದ್ದೀರಾ, ಅದನ್ನು ನೀವು ಅದ್ರ ಕಡೆ ಗಮನ ಕೊಡಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಏನೇನು ಕಲ್ತಿದ್ದೀರಾ ಅದ್ರ ಕಡೆ ಮೇನ್ ಫೋಕಸ್ ಮಾಡಿ, ಯಾಕಂದರೆ ಲರ್ನಿಂಗ್ ವಿಲ್ ನೆವರ್ ಗೋ ವೇಸ್ಟ್. ಓಕೆ, ಸೊ ಐ ಥಿಂಕ್ ಪ್ರೋಗ್ರೆಸ್ ಕಡೆ ಗಮನ ಇರಲಿ. ಲೈಕ್ ಇವಾಗ ಇಲ್ಲಿಂದ ನೀವು ಶುರು ಆಗಿದ್ದೀರಾ ಅಂದರೆ ಎಲ್ಲರೂ ರೀಚ್ ಆಗಿದ್ದೀರಾ ಅನ್ನೋದು ನೋಡಿ, ನಿಮ್ಮಿಂದ ಯಾರು ಮುಂದೆ ಹೋಗ್ತಿದ್ದಾರೆ ಅನ್ನೋದು ನೋಡೋಕ್ಕೆ ಹೋಗಬೇಡಿ. ಜಸ್ಟ್ ಫೋಕಸ್ ವೇರ್ ಯು ಆರ್. ಸೊ ಕರಿಯರ್ ಆವಾಗ ನಿಮ್ಮದು ನಾರ್ಮಲ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಹೆಲ್ತ್ಗಾಗಿ ನಿಮಗೆ ಮೆಸೇಜ್ ಬರ್ತಾ ಇರೋದು 6 of Cups. ಓಕೆ, ಬ್ಯೂಟಿಫುಲ್ ಕಾರ್ಡ್. ಡೋಂಟ್ ಸ್ಟಾಪ್, ಸೋಷಲೈಸ್ ಆರ್ ಜಾಯಿನ್ ಇನ್. ಸೊ ಗೈಸ್, ನಿಮಗೆ ಹೆಲ್ತ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ದೇರ್ ಈಸ್ ಸಮ್ ಕೈಂಡ್ ಆಫ್ ಗುಡ್ ನ್ಯೂಸ್ ಆಲ್ಸೋ ಯು ವಿಲ್ ರಿಸೀವ್ ಆಫ್ಟರ್ ದ 3 months ಆರ್ 6 months. 2025 ಶುರು ಆಗಿದ ತಕ್ಷಣ ಲೈಕ್ ಮಾರ್ಚಲ್ಲಿ ಅಥವಾ ಇನ್ನು 3 months ಆದ ನಂತರ 6 monthsಲ್ಲಿ 6th monthಲ್ಲೂ ಏನೋ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಸೊ ವೆರಿ ಹ್ಯಾಪಿಯಾಗಿರ್ತೀರಾ, ಹೆಲ್ತಲ್ಲಿ ತುಂಬ ಒಂದು ಚೇಂಜಸ್ನ ನೋಡ್ತೀರಾ. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್. ಓಕೆ, 6 of Cups ಈಸ್ ಅ ಬ್ಯೂಟಿಫುಲ್ ಪಾಸಿಟಿವ್ ಕಾರ್ಡ್. ಸೊ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ ಅಥವಾ ಏನೋ ಒಂದು ಗುಡ್ ನ್ಯೂಸ್ ನೀವು ಕೊಡ್ತಾ ಇದ್ದೀರಾ. ಸೊ ದ್ಯಾಟ್ ಮೆನಿ ಪೀಪಲ್ ಆರ್ ಕಮ್ಮಿಂಗ್ ಆ್ಯಂಡ್ ಸೀಯಿಂಗ್ ಯು ಆಲ್ಸೋ ಅಂತ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ವಾಟ್ ಎವರ್ ಯು ಆರ್ ಡೂಯಿಂಗ್ ನಿಮ್ಮ ಹೆಲ್ತ್ಗಾಗಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಯು ಆರ್ ಡೂಯಿಂಗ್ ದ ಗ್ರೇಟ್ ಥಿಂಗ್ಸ್, ಕಂಟಿನ್ಯೂ ದ್ಯಾಟ್. ಓಕೆ, ಬೇರೆ ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇಲ್ಲ. ತುಂಬ ಬ್ಯೂಟಿಫುಲ್ಲಾಗಿ ನಿಮ್ಮ ಹೆಲ್ತ್ ಇರುತ್ತೆ. ಇನ್ ಕೇಸ್ ನೀವು ಹೆಲ್ತ್ ಇಶ್ಯೂ ಇರೋರು ಕೆಲವೊಬ್ರು ಏನಾದರೂ ರೆಮಿಡಿ ಮಾಡ್ತಿದ್ದೀರಾ, ಮೆಡಿಕೇಷನ್ಸ್ ತೊಗೋತಾ ಇದ್ದೀರಾ ಅಂದರೆ ಅದನ್ನು ಫಾಲೋ ಮಾಡಿ, ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಸೋಷಲೈಸ್ ಜಾಯಿನ್ ಇನ್. ಸೊ ಮೇಕ್ ಹೆಲ್ದಿ ಆ್ಯಂಡ್ ಸಪೋರ್ಟಿವ್ ನ್ಯೂ ಫ್ರೆಂಡ್ಶಿಪ್. ಸೊ ಇನ್ ಕೇಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರು ಅಂದರೆ ಫ್ರೆಂಡ್ಸ್ ಆಗಿರಲಿ, ಬೇರೆ ಯಾರು ತುಂಬ ನೆಗೆಟಿವ್ ಟಾಕ್ಸಿಕ್ ಇದ್ದಾರೆ ಅಂದರೆ ಅಂಥವನ್ನ ರಿಮೂವ್ ಮಾಡಿ ಆ್ಯಂಡ್ ಹೆಲ್ದಿ ಸಪೋರ್ಟಿವ್ ಆಗಿರುವಂಥ ಫ್ರೆಂಡ್ಶಿಪ್ನ ಚೂಸ್ ಮಾಡಿ. ಆ್ಯಂಡ್ ಲೈಕ್ ಮೈಂಡೆಡ್ ಪೀಪಲ್, ನಾರ್ಮಲಿ ಹೇಳಬೇಕು ಅಂದರೆ ಸೋಷಲೈಸ್ ಆರ್ ಜಾಯಿನ್ ಇನ್ ಮೆಸೇಜಿಂದ ಲೈಕ್ ಮೈಂಡೆಡ್ ಪೀಪಲ್ ಅವ್ರ ಜೊತೆ ನೀವಿರೋ ಶುರು ಮಾಡಿ. ಅಂದರೆ ನಿಮ್ಮನ್ನು ಯಾರು ಪಾಸಿಟಿವಿಟಿ ಕಡೆ ನಿಮ್ಗೆ ಪುಷ್ ಮಾಡ್ತಿದ್ದಾರೆ, ಎವ್ರಿಥಿಂಗ್ ಈಸ್ ಫೈನ್ ಅಂತಿದ್ದಾರೆ, ಆ ಥರ ಒಂದು ಜನ ಕಡೆ ನೀವು ಒಂದು ಸ್ವಲ್ಪ ಕಮ್ಯುನಿಕೇಷನ್ನ ಇದು ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಆ್ಯಂಡ್ ಡೋಂಟ್ ಸ್ಟಾಪ್ ಈಸ್ ಅ ಬೆಸ್ಟ್ ಮೆಸೇಜ್ ಫಾರ್ ಯು. ಅಂದರೆ ದೇರ್ ಈಸ್ ಸಮಥಿಂಗ್ ಯು ಆರ್ ಡೂಯಿಂಗ್ ಗುಡ್ ಇನ್ ಯುವರ್ ಹೆಲ್ತ್. ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿ. ಇನ್ ಕೇಸ್ ಸಮ್ ಪೀಪಲ್ ಆರ್ ಪ್ರೆಗ್ನೆಂಟ್ ಅಂತ ಇದ್ದರೆ, ಓಕೆ, ಇನ್ ಕೇಸ್ ಯು ಪೀಪಲ್ ಆರ್ ಪ್ರೆಗ್ನೆಂಟ್, ಮ್ಯಾರಿಡ್ ಕಪಲ್ಸ್ ಇದ್ದೀರಾ, ಪ್ರೆಗ್ನೆಂಟ್ ಇದ್ದೀರಾ ಅಂದರೆ ವಾಟ್ ಎವರ್ ಯು ಆರ್ ಡೂಯಿಂಗ್ ಫಾರ್ ಯುವರ್ ಹೆಲ್ತ್ ಅದನ್ನು ರುಟೀನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ. ಎವ್ರಿಥಿಂಗ್ ಈಸ್ ಫೈನ್. ತುಂಬ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಏನಾದರೂ ಇಶ್ಯೂಸ್ ಇದೆ ಅಂದರೆ ಅದೂ ಪ್ರಾಬ್ಲಮ್ ಇಲ್ಲ. 2025 ಎಲ್ಲ ಸಾರ್ಟ್ ಔಟ್ ಆಗ್ತಾ ಇದೆ. ಯು ವಿಲ್ ಬಿ ವೆರಿ ಫೈನ್, ಯು ವಿಲ್ ಬಿ ವೆರಿ ಹ್ಯಾಪಿ. ಹೆಲ್ತ್ ವೈಸ್ ನನಗೆ ತುಂಬ ಬ್ಯೂಟಿಫುಲ್ ಕಾರ್ಡ್ ಬರ್ತಾ ಇದೆ. ಓಕೆ, ಸೊ ಬಿ ಹ್ಯಾಪಿ. ಹ್ಯಾಪಿನೆಸ್ ಈಸ್ ದ ಬೆಸ್ಟ್ ಮೆಡಿಸನ್ ಫಾರ್ ಎವ್ರಿ ಒನ್. ದಟ್ ವಿಲ್ ಹೀಲ್ ಎವ್ರಿಥಿಂಗ್. ಓಕೆ, ಸೊ ದಿಸ್ ವಾಸ್ ಯುವರ್ ಹೆಲ್ತ್ ರಿಲೇಟೆಡ್ ಸಮ್ ಕಾರ್ಡ್ಸ್. ಲಾಸ್ಟ್ಲಿ ನಿಮ್ಮ ಲವ್ ರಿಲೇಷನ್ಶಿಪ್ಗೋಸ್ಕರ ಏನು ಮೆಸೇಜ್ ಬರ್ತಿದೆ ನೋಡೋಣ. ಪೈಲ್ 2. ಸೊ ಕಾರ್ಡ್ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಸಿಕ್ಕಿರೋದು 7 of Pentacles. ಓಕೆ, ಏಂಜಲ್ ಗೈಡೆನ್ಸ್ 2 ಮೆಸೇಜ್ ಬಂದಿತ್ತು. ರೊಮ್ಯಾನ್ಸ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ 2 ಕಾರ್ಡ್ಸ್ ಬಂದಿದೆ. ಕ್ರಿಸ್ಟಲ್ ಏಂಜಲ್ಸ್ ಕಡೆಯಿಂದ ಮೆಸೇಜ್ ಬಂದಿದೆ. ಸ್ಟ್ರೆಸ್ ರಿಡಕ್ಷನ್. ಲವ್ ನೋಟ್ಸ್ ಆಮೇಲೆ ಹೇಳ್ತೀನಿ. ಇದು ಬಂದುಬಿಟ್ಟು ಲವರ್ಸ್ ಒರಾಕಲ್ ಕಾರ್ಡ್ಸಲ್ಲಿ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಅ ನ್ಯೂ ಅಡ್ವೆಂಚರ್ ಇಸ್ ಅವೇಟ್ಸ್. ಎಂಬ್ರೇಸ್ ಇಟ್ ಆ್ಯಂಡ್ ಲಿವ್ ಯುವರ್ ಡ್ರೀಮ್
ಪ್ಯಾಷನೇಟ್ಲಿ. ಓಕೆ, ಸೊ ನ್ಯೂ ಬಿಗಿನಿಂಗ್ಸ್ ಕಾರ್ಡ್ ಬರ್ತಾ ಇದೆ. ಸೊ ಓವರಾಲ್ ಹೇಳಬೇಕು ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇನ್ ಕೇಸ್ ಲಾಂಗ್ ಡಿಸ್ಟೆನ್ಸ್ ಆ ಥರ ಏನಾದರೂ ಇದ್ದೀರಾ ಅಂತ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ನ ನೀವು ತುಂಬ ಮಿಸ್ ಮಾಡ್ತಿದ್ದೀರಾ. ಆ್ಯಂಡ್ ಇನ್ ಕೇಸ್ ಅವರು ತುಂಬ ಅಲ್ಲಿ ಇಲ್ಲಿ ಬ್ಯುಸಿ ಇದ್ದಾರೆ, ಔಟ್ಸೈಡ್ ಹೋಗ್ತಾ ಇದ್ದಾರೆ ಅಂತ ಇದ್ದರೆ ಡೆಫಿನೆಟ್ಲಿ ಸ್ವಲ್ಪ ಮಿಸ್ಸಿಂಗ್ ಪೀರಿಯಡ್ ಅಂತ ಹೇಳ್ಬೋದು. ಬಟ್ 7 ಆಫ್ ಪೆಂಟಿಕಲ್ಸ್ ಅಂದರೆ ಫೈನಾನ್ಷಿಯಲ್ ಸ್ಟಫ್ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡ್ತಿರ್ತೀರ ಕೆಲವೊಬ್ಬರು ಅಂತಲೂ ಕಾಣಿಸ್ತಿದೆ. ಕೆಲಸದ ಕಡೆ ತುಂಬ ಗಮನ ಕೊಡ್ತಿದ್ದೀರಾ. ಹಾಗಾಗಿ ಮೇ ಬಿ ಯು ಪೀಪಲ್ ಆರ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ. ಬಟ್ ಯು ಹ್ಯಾವ್ ಟು ಇನ್ವೆಸ್ಟ್ ದ ಟೈಮ್ ಇನ್ ಯುವರ್ ರಿಲೇಷನ್ಶಿಪ್ ಗೈಸ್, ಬಿಕಾಸ್ ಏಂಜಲ್ಸ್ ಕಾರ್ಡಲ್ಲಿ ರೊಮ್ಯಾನ್ಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಯು ವಿಲ್ ಸಿ ದ ರೊಮ್ಯಾನ್ಸ್ ಇನ್ ಯುವರ್ ರಿಲೇಷನ್ಶಿಪ್ ಇನ್ 2025. ಬಟ್ ರೊಮ್ಯಾನ್ಸ್ ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ ನನ್ನ ಪ್ರಕಾರ ನಾನು ರೀಡಿಂಗಲ್ಲಿ ಟ್ಯಾರೋ ಗೈಡೆನ್ಸ್ ಬರ್ತಿರೋದು, ಯು ವಿಲ್ ಬಿ ವರಿಯಿಂಗ್, ಯು ವಿಲ್ ಬಿ ಥಿಂಕಿಂಗ್ ಸೋ ಮಚ್, ಯು ವಿಲ್ ಬಿ ಲೈಕ್ ಯೋಚನೆ ಮಾಡ್ತಿದ್ದೀರಾ ತುಂಬ, ಯಾವುದೋ ಒಂದು ಬಗ್ಗೆ ಗಮನ ತುಂಬ ಅಲ್ಲಿದೆ ನಿಮ್ದೊಂದು ಕಾಣಿಸ್ತದೆ. ಎಲ್ಲೋ ತುಂಬ ಟೆನ್ಸ್ಡ್ ಇದ್ದೀರಾ ರಿಲೇಷನ್ಶಿಪ್ಪಲ್ಲಿ. ಬಟ್ ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಚುಲಿ ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್. ಓಕೆ, ಅಕಾರ್ಡಿಂಗ್ ಟು ಕಾರ್ಡ್ಸ್ ಎಲ್ಲ ಸರಿ ಇದೆ ಅಂತ ಬರ್ತದೆ. ಬಟ್ ಏನೋ ಥಿಂಕ್ ಮಾಡ್ತಿದ್ದೀರಾ, ಮೇ ಫೈನಾನ್ಷಿಯಲ್ ಸ್ಟಫ್ನ ಇನ್ವಾಲ್ವ್ ಮಾಡಿಬಿಟ್ಟು ರಿಲೇಷನ್ಶಿಪ್ಪಲ್ಲಿ ನೀವು ಥಿಂಕ್ ಮಾಡ್ತಿದ್ದೀರಾ. ಸೊ ಯು ವಾಂಟ್ ಹೆಲ್ಪ್ ಯುವರ್ ಪಾರ್ಟ್ನರ್, ಯು ಆರ್ ಥಿಂಕಿಂಗ್ ಅಬೌಟ್ ದ್ಯಾಟ್ ಸ್ಟಫ್ಸ್ ಅಂತಲೂ ಹೇಳ್ಬಹುದು. ಸೊ ಓವರಾಲ್ ಹೇಳಬೇಕು ಅಂದರೆ ಗ್ರೌಂಡೆಡ್ ಇರ್ತೀರಾ ರಿಲೇಷನ್ಶಿಪ್ಪಲ್ಲಿ. ಓಕೆ, ಗ್ರೌಂಡೆಡ್ ಇರ್ತೀರಾ ಬಿಕಾಸ್ ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ನೋ ಚೀಟಿಂಗ್, ನಥಿಂಗ್. ಯು ವಿಲ್ ಬಿ ವೆರಿ ಲಾಯಲ್. ಆ್ಯಕ್ಚುಲಿ ನೀವು ತುಂಬ ಲಾಯಲ್ ಪಾರ್ಟ್ನರ್ ಇದ್ದೀರಾ ನಿಮ್ಮ ಪರ್ಸನ್ಗೆ ಅಂತ ಹೇಳ್ಬೋದು. ಸೊ ರೊಮ್ಯಾನ್ಸ್ ಕಾರ್ಡ್ ಬರ್ತಾ ಇದೆ. ಸೊ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು, ಏನು ನಿಮ್ಮ ಪರ್ಸನ್ ಏನಾದರೂ ಇನ್ ಕೇಸ್ ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಬ್ಯುಸಿ ಇದ್ದಾರೆ ಅಂತ ಇದ್ದರೆ ದ್ಯಾಟ್ಸ್ ವೈ ಯು ಆರ್ ಮಿಸ್ಸಿಂಗ್ ಅಂತಲೂ ಹೇಳ್ಬೋದು. ಆ್ಯಂಡ್ ಕೆಲವೊಬ್ರು ಮದುವೆಗೋಸ್ಕರ ವೆಯ್ಟ್ ಮಾಡ್ತಿದ್ರಿ, ಬಟ್ ಈ ವರ್ಷದಲ್ಲಿ ಆಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದರೆ ಆಗುತ್ತೆ. ಬಟ್ ಇಮಿಡಿಯೇಟ್ ಅಲ್ಲ, 2025 ಶುರುವಾಗಿ ಒಂದು 6 ತಿಂಗಳು ಅಥವಾ ಕೆಲವು ತಿಂಗಳಾದ ನಂತರ, ಬಿಕಾಸ್ ರೊಮ್ಯಾನ್ಸ್ ಬರ್ತಾ ಇದೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಬರ್ತಾ ಇದೆ. ಫ್ಯೂ ಮಂತ್ಸ್ ರಿಪ್ರೆಸೆಂಟ್ಸ್ 3 to 6 months ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಸೊ ಐ ಥಿಂಕ್ ಮದುವೆಗೋಸ್ಕರ ನೆಕ್ಸ್ಟ್ ಇಯರ್ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಆಗುತ್ತೆ, ಸ್ವಲ್ಪ ತಿಂಗಳಾದ ನಂತರ ಡೆಫಿನೆಟ್ಲಿ ಆಗುತ್ತೆ. ಓಕೆ, ಯು ಹ್ಯಾವ್ ಸಮ್ ಕೈಂಡ್ ಆಫ್ ಆ್ಯಕ್ಚುಲಿ ಸ್ಟ್ರೆಸ್ ಅಂತ ಹೇಳ್ಬೋದು. ಪೈಲ್ 2 ಅವ್ರಿಗೆ ಏನೋ ಒಂದು ಟೆನ್ಷನ್ ಇದೆ. ಮೇ ಬಿ ಕೆಲವೊಬ್ಬರಿಗೆ ಪಾಸ್ಟ್ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡ್ತೀರಾ ಅಂತ ಇದ್ದರೆ ಪ್ಲೀಸ್ ಗೈಸ್ ರಿಮೂವ್ ದೋಸ್ ಥಾಟ್ಸ್ ಅಂತ ಹೇಳ್ತೀನಿ. ಪಾಸ್ಟ್ನ ಫುಲ್ಲಿ ಅವಾಯ್ಡ್ ಮಾಡೋದು ಕಲೀರಿ. ಪಾಸ್ಟ್ನ ಥಿಂಕ್ ಮಾಡಿಕೊಂಡು ಪ್ರೆಸೆಂಟ್ ಲೈಫ್ನ ಹಾಳು ಮಾಡ್ಕೋಬೇಡಿ. ಸೊ ಐ ಥಿಂಕ್ ಸ್ಟ್ರೆಸ್ ರಿಡಕ್ಷನ್, ಡಿಸ್ಟ್ರೆಸ್ ಯುವರ್ ಮೈಂಡ್, ಬಾಡಿ ಆ್ಯಂಡ್ ಶೆಡ್ಯೂಲ್ ಆ್ಯಸ್ ಯು ನೀಡ್ ಟು ರೆಸ್ಟ್, ರೀಚಾರ್ಜ್ ಆ್ಯಂಡ್ ರಿವೈವ್. ಮೇ ಬಿ ನೀವು ತುಂಬ ಸ್ಟ್ರೆಸ್ ತೊಗೋತಾ ಇದ್ದೀರಾ ಅಂತ ಇದ್ದರೆ ಅದನ್ನು ನೀವು ಡಿಸ್ಟ್ರೆಸ್ ಮಾಡಬೇಕಾಗ್ತಾ ಇದೆ. ಸ್ಟ್ರೆಸ್ ರಿಡಕ್ಷನ್ ಮಾಡಲೇಬೇಕಾಗ್ತಾ ಇದೆ ಅಂತ ಕಾಣಿಸ್ತದೆ. ರೆಡ್ಯೂಸ್ ಮಾಡಬೇಕಾಗ್ತಾ ಇದೆ. ನಿಮ್ಮ ಮೈಂಡಿಗೆ ಏನೇನು ನೆಗೆಟಿವ್ ಥಾಟ್ಸ್ ಇದ್ದಾವೆ, ಅಥವಾ ನನ್ನ ರಿಲೇಷನ್ಶಿಪ್ ಹೆಂಗಾಗುತ್ತೋ, ನನ್ನ ಪರ್ಸನ್ ಮದುವೆ ಆದಮೇಲೂ ಸ್ಟ್ರೆಸ್ ಇದೆ, ಕೆಲವೊಬ್ಬರಿಗೆ ಮದುವೆ ಆಗಿಲ್ಲ ಆವಾಗಲೇ ಸ್ಟ್ರೆಸ್ ಇದೆ. ಸೊ ಎನಿ ಕೈಂಡ್ ಆಫ್ ಸ್ಟ್ರೆಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮಗಿದ್ರೆ ಅದನ್ನು ನೀವು ರಿಲೀಸ್ ಮಾಡ್ತೀರಾ ನೆಕ್ಸ್ಟ್ ಇಯರಲ್ಲಿ. ಓಕೆ, ಡಿಸ್ಟ್ರೆಸ್ ಯುವರ್ ಮೈಂಡ್, ಬಾಡಿ, ಶೆಡ್ಯೂಲ್. ನಿಮ್ಮ ಮೈಂಡು, ನಿಮ್ಮ ಬಾಡಿ, ಎವ್ರಿಥಿಂಗ್ ಯು ಹ್ಯಾವ್ ಟು ಕ್ಲೆನ್ಸ್ ಅಂತ ಮೆಸೇಜ್ ಬರ್ತಿರೋದು ಇದು. ಆ್ಯಸ್ ಯು ನೀಡ್ ಟು ರೆಸ್ಟ್, ರೀಚಾರ್ಜ್. ರೀಚಾರ್ಜ್ ಅಂದರೆ ಏನು, ನಾವೇನು ಸೆಲ್ ಫೋನ್ಸ ರೀಚಾರ್ಜ್ ಅಲ್ಲ. ಸೊ ಕೈಂಡ್ ಆಫ್ ಮೆಡಿಟೇಷನ್ ವಿಲ್ ರೀಚಾರ್ಜ್ ಯು. ಓಕೆ, ಸೊ ನಿಮ್ಮ ಸ್ಟ್ರೆಸ್ನ ನೀವು ಕಂಪ್ಲೀಟಾಗಿ ಆಚೆ ತೆಗಿಬೇಕಾಗತ್ತೆ. ಟ್ರೈ ಮಾಡಿ, ಲೈಕ್ ಪಾಸ್ಟಲ್ಲಿ ಏನೇನು ಥಾಟ್ಸ್ ಇದ್ದಾವೆ, ಡಿಸ್ಟರ್ಬೆನ್ಸ್ ಇದ್ದಾವೆ, ಅದನ್ನು ಹಾವಿಯಾಗಿ ಕೊಡಬೇಡಿ ನಿಮ್ಮ ಪ್ರೆಸೆಂಟ್ ಲೈಫಲ್ಲಿ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಲವರ್ಸ್ ಕಾರ್ಡ್ಸಲ್ಲಿ ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ಪನ್ನು ಒಂದು ನ್ಯೂ ಬಿಗಿನಿಂಗ್ ಕಡೆ ತೊಗೊಂಡೋಗಿ ಹೊಸ ಬಿಗಿನಿಂಗ್ಸ್ ಶುರು ಆಗ್ತಾ ಇದ್ದಾವೆ. ಪೀಸ್ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಮೇನ್ಲಿ ಏನಂದರೆ ತುಂಬ ಪ್ರೀತಿ ಇದೆ, ತುಂಬ ಅಂತ ಇದು ಶಾಂತಿ ಇದೆ ನಿಮ್ಮ ಪ್ರೀತಿಯಲ್ಲಿ. ಸೊ ದಿಸ್ ಈಸ್ ದ ಮೇನ್ ಥಿಂಗ್. ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಡೆಫಿನೆಟ್ಲಿ ಯಾರಾದರೂ ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ರಿ, ಬ್ರೇಕಪ್ ಆಗಿತ್ತು ಅಥವಾ ಕೈಂಡ್ ಆಫ್ ಎನಿ ಬೇರೆ ರೀಸನ್ ಇತ್ತು, ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಇದ್ವು ಅಂದರೆ ಮತ್ತೆ ನಿಮ್ಮ ರೀಯೂನಿಯನ್ನ ನೀವು ನೋಡ್ಬೋದು ಪೈಲ್ 2 ಅವ್ರಿಗೆ ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ ಲವ್ ನೋಟ್ಸ್ ನೋಡೋಣ 2025 ನಿಮ್ಮ ಪರ್ಸನ್ ಕಡೆಯಿಂದ ಏನು ಲವ್ ನೋಟ್ಸ್ ಬರ್ತಾ ಇದೆ ಅಂತ ಹೇಳಿ. ಐ ಫೀಲ್ ಸೋ ಲಾಸ್ಟ್ ವಿತೌಟ್ ಯು ಇನ್ ಮೈ ಲೈಫ್. ಮೇ ಬಿ ನೀವು ಏನಾದರೂ ಸಪರೇಷನಲ್ಲಿ ಇದ್ದಿದ್ದರೆ 2023 ಸೊ ಈ 24 ಈ ಥರ ಏನೋ ಸಪ್ರೇಷನ್ ಇದೆ, 25 ನಿಮ್ಮ ಪರ್ಸನ್ನು ಇದನ್ನು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಐ ಫೀಲ್ ಸೋ ಲಾಸ್ಟ್ ವಿತೌಟ್ ಯು, ನಿನ್ನ ಬಿಟ್ಟು ನನಗಿರೋಕ್ಕಾಗಿಲ್ಲ ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ. ಅಥವಾ ಕೆಲವೊಬ್ಬರಿಗೆ ಇದು ಇನ್ನೊಂದು ಮೆಸೇಜ್ ಇದೆ, ದಟ್ ದಿಸ್ ಪರ್ಸನ್ ಕಾಂಟ್ ಲಿವ್ ವಿತೌಟ್ ಯು. ದಿಸ್ ಪರ್ಸನ್ ರಿಯಲಿ ಕಾಂಟ್ ಲಿವ್ ವಿತೌಟ್ ಯು. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ನಿಮ್ಮ ಪಾರ್ಟ್ನರ್ ಅವರು. ಐ ಆಮ್ ಲವಿಂಗ್ ಯು ಫ್ರಮ್ ಅಫಾರ್. ಸೊ ಐ ಥಿಂಕ್ ನಿಮ್ಮ ಪಾರ್ಟ್ನರ್ ಎಲ್ಲೇ ಇರಲಿ ಅಲ್ಲಿಂದ ನಿಮಗೆ ತುಂಬ ಇಷ್ಟಪಡ್ತಿದ್ದಾರೆ, ನಿಮ್ಮ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಮೆಸೇಜ್ ಇದು. ಐ ಆಮ್ ಸ್ಟಿಲ್ ಹೋಪಿಂಗ್ ಫಾರ್ ಅಸ್ ಟು ವರ್ಕ್ ದಿಸ್ ಔಟ್.
ಸೊ ಇನ್ ಕೇಸ್ ನೀವು ಯಾರಾದರೂ ಇಲ್ಲಿ ರಿಲೇಷನ್ಶಿಪ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ಬ್ರೇಕಪ್ ಮಾಡಬೇಕು ಅಥವಾ ಡಿವೋರ್ಸ್ ಮಾಡಬೇಕು ಅಥವಾ ಬಿಟ್ಬಿಡಬೇಕು ಈ ರಿಲೇಷನ್ಶಿಪ್ ಅಂತ ಥಿಂಕ್ ಮಾಡ್ತಾ ಇದ್ದರೆ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಏಂಜಲ್ಸ್ ಕಡೆಯಿಂದ ನಿಮಗೆ ನ್ಯೂ ಬಿಗಿನಿಂಗ್ಸ್ ಬರ್ತಾನೆ ಇದ್ದಾವೆ ಆ್ಯಂಡ್ ಐ ಆಮ್ ಸ್ಟಿಲ್ ಹೋಪಿಂಗ್. ಸೊ ದಿಸ್ ಪರ್ಸನ್ ಈಸ್ ಆ್ಯಕ್ಚುಲಿ ಹೋಪಿಂಗ್ ಟು ವರ್ಕ್ ಆನ್ ದಿಸ್ ರಿಲೇಷನ್ಶಿಪ್. ಈ ರಿಲೇಷನ್ಶಿಪ್ನ ಏನು ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಇದ್ರ ಮೇಲೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇದೆ. ದೇ ವಾಂಟ್ ಟು ಇನ್ವೆಸ್ಟ್ ದೇರ್ ಟೈಮ್, ದೇರ್ ಎವ್ರಿಥಿಂಗ್ ಇನ್ ದಿಸ್ ಅಂತ ಬರ್ತಾ ಇದೆ. ಸೊ ದಿಸ್ ಈಸ್ ಯುವರ್ ಲವ್ ರಿಲೇಷನ್ಶಿಪ್ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್ಸ್ ಯು. ಇದು ಜಸ್ಟ್ ಅ ಜನರಲ್ ರೀಡಿಂಗ್ ಗೈಸ್, ಜಸ್ಟ್ 1 ಪೈಲ್ 2 ಪೈಲ್ 1 ಅಂತ ನಾನು ಮಾಡಿದ್ದೀನಿ. ಬಟ್ 2025 ಬಂದಾದ ನಂತರ ನಿಮಗೆ ರೆಗ್ಯುಲರ್ ಅದು ಇದು ವೀಡಿಯೋ ಸಿಗುತ್ತೆ, ಅವಾಗ ನೀವು ಇನ್ನೂ ಡೀಟೇಲ್ ಆಗಿ ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ವಿಲ್ ಬಿ ಓನ್ಲಿ ಫಾರ್ ಯು. ಸೊ ಅದು ಪರ್ಸ್ನಲ್ ರೀಡಿಂಗ್ಸ್ ಇನ್ನೂ ಅಕ್ಯುರೇಟ್ ಆಗಿರೋದ್ರಿಂದ ನಿಮಗೆ ಬೇಕು ಅಂತ ಇದ್ದರೆ ನೀವು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದಟ್ಸ್ ಇಟ್ ಫಾರ್ ನೌ. ಥ್ಯಾಂಕ್ ಯು. ಟೇಕ್ ಕೇರ್.